ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ್. ಇವತ್ತು ನ್ಯೂಸ್ ಅವರ್ ಸ್ಪೆಷಲ್ನ ಅತಿಥಿಗಳಾಗಿ ಒಬ್ಬರಲ್ಲ 3 ಜನ ಇದ್ದಾರೆ. 3 ಜನ ಕೂಡ ನಿವೃತ್ತ ಹಿರಿಯ ಸೇನಾಧಿಕಾರಿಗಳು. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುದರ್ಶನ್ ಸರ್. ನಮಸ್ಕಾರ. ನಿವೃತ್ತ ರಾ ಅಧಿಕಾರಿ ರವಿ ಯೋಶಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಏರ್ ಮಾರ್ಷಲ್ ಮುರಳಿ ನಿವೃತ್ತ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ NCC ಕ್ಯಾಡೆಟ್ಗಳಿದ್ದಾರೆ, ವಿವಿಧ ಕಾಲೇಜ್ಗಳಿಂದ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ 10, 2025 12 ಗಂಟೆಗೆ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮುರಳಿ ಸರ್, ಇವತ್ತಿನ ಪರಿಸ್ಥಿತಿನ ಹೆಂಗೆ ಅನಲೈಸ್ ಮಾಡ್ತೀರಿ? 7th midnight ವಿ ಸ್ಟಾರ್ಟೆಡ್ ಆಪರೇಷನ್ ಸಿಂಧೂರ. ಅಲ್ಲಿಂದ ಇಲ್ಲಿ ತನಕದ ಪರಿಸ್ಥಿತಿನ ಹೆಂಗೆ ಅನಲೈಸ್ ಮಾಡ್ತೀರಿ? ಅಜಿತ್, ಸ್ಥಿತಿ ಭಾಳ ಭಯಂಕರವಾಗಿ ಎಸ್ಕಲೇಟ್ ಆಗೋಗಿದೆ. ಯಾಕೆ ಎಸ್ಕಲೇಟ್ ಆಗಿದೆ ಅಂತ ನಮ್ಗೆ ಭಾಳ ಚೆನ್ನಾಗಿ ಗೊತ್ತು. ಒಬ್ಬ ಮನುಷ್ಯನ ಪರ್ಸನಲ್ ಅಜೆಂಡಾಯಿಂದ ಇಷ್ಟೊಂದು ದುರಂತ ನಡೆದು ಹೋಗಿದೆ. ನಮ್ಮ ದೇಶದ ವಿದೇಶಾಂಗ ಸೆಕ್ರೆಟರಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ನಾನ್ ರಿಟಾಲಿಯೇಟ್ರಿ ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಕೊಡ್ತೀವಿ ಹೊರತು ನಾವು ನಿಮ್ಮನ್ನು ಬಂದು ಹಿಟ್ ಮಾಡಲ್ಲ ಸಿವಿಲಿಯನ್ಸ್ಗೆ ಅಂತ. ಬಟ್ ಇವತ್ತು ಬೆಳಗ್ಗೆ ನಡೆದಿರುವಂಥ ದುರಂತ ಅದು ಹೇಳ್ಕೊಳ್ಳೋಕ್ಕೂ ಕಷ್ಟ, ಅಷ್ಟು ದೊಡ್ಡ ದುರಂತ ನಡೆದೋಗಿದೆ. ಅವರೇನು ಮಾಡಿದ್ದಾರೆ, ಜಮ್ಮುನಲ್ಲಿ ಸಿವಿಲಿಯನ್ ಏರಿಯಾಸ್ನ ಟಾರ್ಗೆಟ್ ಮಾಡಿ, ಜಮ್ಮು ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಭಾಳ ಪೀಸ್ಫುಲ್ ಜನ, ಎಲ್ಲ ಹಿಂದೂ ಬ್ಯಾಕ್ಗ್ರೌಂಡ್ನವರು, ಭಾಳ ಪೀಸ್ಫುಲ್ ಜನ, ಯಾವ ಥರದ ತೊಂದರೆಗೂ ಅವ್ರು ಯಾವತ್ತೂ ಸಿಕ್ಕಾಕೊಂಡಿಲ್ಲ. ಇವತ್ತು ಅವ್ರ ಮೇಲೆ ಎಂಥ ದಾಳಿ ಆಗಿದೆ ಅಂದರೆ ಅವ್ರು ತತ್ತರಿಸೋಗ್ಬಿಡ್ಯಾರ. ಅವರು ಅಲ್ಲಿ ವಿಪರೀತ ಸಿವಿಲ್ ಏರಿಯಾಸ್ ಮನೆಗಳೆಲ್ಲ ಕಿತ್ಕೊಂಡೋಗಿದೆ. ಎಲ್ಲ ಡ್ರೋನ್ ಅಟ್ಯಾಕಿಂದ ಆಗಿದೆ ಇವೆಲ್ಲ. ಆಮೇಲೆ ಲಾಂಗ್ ರೇಂಜ್ ಆರ್ಟಿಲರಿ ಮಾರ್ಟರ್ ಫೈರಿಂಗಿಂದ ಆಗಿದೆ. ಆಮೇಲೆ ಇವತ್ತೇನು ಮಾಡಿದ್ದಾರೆ, ಬೆಳಿಗ್ಗೆ ಒಂದು ಗುರುದ್ವಾರ, ಒಂದು ಟೆಂಪಲು, ಒಂದು ಚರ್ಚ್ ಹೊಡೆದ್ಬಿಟ್ಟಿದ್ದಾರೆ. ಆಮೇಲೆ ಶ್ರೀನಗರದಲ್ಲಿ ಒಂದು ಸ್ಕೂಲ್ನ ಹೊಡೆದಿದ್ದಾರೆ. ರಜೌರಿನಲ್ಲಿ STMನ ಹೊಡೆದ್ಬಿಟ್ಟಿದ್ದಾರೆ. ಪಾಪ ರಾಜ್ಕುಮಾರ್ ಅಂತ ಕಾಣಿಸುತ್ತೆ ಅವ್ರ ಹೆಸರು, ADM. ಅದಕ್ಕೆ ನಾವು ರಿಟಾಲಿಯೇಟ್ರಿ ಸ್ಟ್ರೈಕ್ ಮಾಡಿದ್ದೀವಿ. ನಾವೇನು ಮಾಡಿದ್ವಿ, ನಮ್ಮದು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ, ನೀವೆಲ್ಲ ಚಿಕ್ಕ ಹುಡುಗರು ಇದನ್ನು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಂದು ಪ್ಲ್ಯಾನ್ಗೆ ಕೆಲಸ ಮಾಡ್ತೀವಿ. ಒಂದು ಪ್ಲ್ಯಾನ್ ಇದೆ, ಒಂದು ವಾರ್ ಪ್ಲ್ಯಾನ್ ಇದೆ. ಯಾವತ್ತೂ ನಮ್ಮ ರಾಷ್ಟ್ರಪತಿಗಳು ನಮ್ಮ CCS ರೆಕಮೆಂಡೇಷನ್ಗೆ ಒಪ್ಪಿಗೆ ಕೊಟ್ಟರು, ಈ ಥರ ನಾವು ವಿ ವಿಲ್ ಎಂಗೇಜ್ ಪಾಕಿಸ್ತಾನ್ ಅಂತ. ಆಗ ಅವರು ಒಪ್ಪಿಗೆ ಕೊಟ್ಟಿದ್ದು ನನಗನ್ಸುತ್ತೆ ಪರ್ಹ್ಯಾಪ್ಸ್ ಫಾರ್ ಓನ್ಲಿ ಡಿಫೆನ್ಸಿವ್ ಆ್ಯಕ್ಷನ್, ನಾಟ್ ಫಾರ್ ಅಫೆನ್ಸಿವ್ ಆ್ಯಕ್ಷನ್. ಸೊ ಅದರಿಂದ ಶುರು ಆಯಿತು ಒಂದು ವಾರ್ ಪ್ಲ್ಯಾನು. ನಮ್ಮ 3 ಸೇನಾ ಅಧ್ಯಕ್ಷರು ಅವರವ್ರ ವಾರ್ ಪ್ಲ್ಯಾನ್ನ ಕಬಾಡಿಂದ ತೆಗೆದು ಕೊಟ್ಟರು. ಅದರ ಆಪ್ರೇಷನಲ್ ಕಮಾಂಡ್ಸ್ಗೆ ಹೋಯಿತು, ಅಲ್ಲಿಂದ ಆಪ್ರೇಷನಲ್ ಬೇಸಸ್ಗೆ ಹೋಯಿತು, ಅದರಿಂದ ಆಪ್ರೇಷನಲ್ ಸ್ಕ್ವಾಡ್ರನ್ಸ್ಗೆ ಹೋಯಿತು. ನಾವೊಂದು ಒಂದು ವಾರ್ ಪ್ಲ್ಯಾನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇದೀಗ ಎಕ್ಸಾಕ್ಟ್ಲಿ ಲೈಕ್ ವಾಟ್ ಯು ಡು. ನೀವೇನು ಮಾಡ್ತಾರೆ, ಎಕ್ಸಾಮ್ ಬಂದ ತಕ್ಷಣ ಎಲ್ಲ ತೆಗೆದ್ಬಿಟ್ಟು ಇಷ್ಟು ಸಿಲೆಬಸ್ ಇದೆ, ಈ ಸಿಲೆಬಸ್ನ ನಾವು ಓದಬೇಕು ಅಂತ ನೀವು ಯಾವ ಥರ ನೀವು ಮಾಡ್ತೀರೋ ಅದೇ ಥರ ಪ್ಲ್ಯಾನಿಂಗು. ಪಾಕಿಸ್ತಾನ ತದ್ವಿರುದ್ಧ, ಎಕ್ಸಾಕ್ಟ್ಲಿ ಅಪೋಸಿಟ್. ಅವರು ಇಂಡಿಸ್ಕ್ರಿಮಿನೇಟ್ರಿ ಇದನ್ನು ವಿಪರೀತ ಇಂಪಲ್ಸಿವ್ ಆ್ಯಕ್ಷನ್ ಒಬ್ಬ ಮನುಷ್ಯನ ಇಂಪಲ್ಸಿವ್ ಆ್ಯಕ್ಷನಿಂದ ಇವತ್ತು ದೇಶನೇ ಕಿತ್ಕೊಂಡೋಗಿದೆ. ನಮಗೂ ತುಂಬ ವಿಪರೀತ ಡ್ಯಾಮೇಜ್ ಆಗಿದೆ. ಕೆಲವು ಡ್ಯಾಮೇಜ್ ವಿಷಯ ನನಗೆ ಗೊತ್ತಿದ್ರೂ ಅದು ರಿಸ್ಟ್ರಿಕ್ಟೆಡ್ ಇನ್ಫಾರ್ಮೇಷನ್, ದಯವಿಟ್ಟು ಕ್ಷಮಿಸಿನ ಹೇಳೋಕ್ಕಾಗಲ್ಲ. ನಮಗೂ ಭಾಳ ಲಾಸಸ್ ಆಗಿದೆ. ಸೊ ಯಾವ ಸ್ಥಿತಿಗೆ ಇವತ್ತು ಹೊರಟೋಗಿದೆ ಅಂದರೆ, ಅವರು ಎಸ್ಕಲೇಷನ್ ಮಾಡ್ತಾನೇ ಇದ್ದಾರೆ. ಈಗ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂದರೆ, ನಾವು ಬರೇ ಡಿಫೆನ್ಸಿವ್ ಆ್ಯಕ್ಷನ್ನೇ ಮಾಡ್ಕೊಂಡಿರ್ಬೇಕಾ? ಅವ್ರು ಹೊಡಿತಾನೇ ಇರ್ತಾರೆ, ನಾವು ವಾಪಸ್ ಹೋಗಿ ಹೊಡಿತೀವಿ. ಇವತ್ತು ಬೆಳಗ್ಗೆ 4 ನಾವು ಏರ್ ಬೇಸಸ್ನ ಸ್ಟ್ರೈಕ್ ಮಾಡಿದ್ದೀವಿ. ಇವತ್ತು ಜಾಂಗು, ಮುದ್ದೆಕೆ, ಇದನ್ನು ಆ್ಯಕ್ಚುಲಿ ನೂರ್ ಖಾನ್ ಇದರೊಳಗೆ ಇಸ್ಲಾಮಾಬಾದಲ್ಲಿ ಹೊಡೆದಿದ್ದೀವಿ. ಆಯಿತು. ನಾವು ಮೊದಲು ಏನು ಮಾಡಿದ್ವಿ, ಒಂದು ಪ್ಲ್ಯಾನ್ ಅಂತ ನಿಮ್ಗೆ ಹೇಳಿದೆ. ಫಸ್ಟು ಏರ್ ಡಿಫೆನ್ಸ್ನ ನಾವು ಡಿಗ್ರೇಡ್ ಮಾಡಿದ್ವಿ. ಏರ್ ಡಿಫೆನ್ಸು ಅಂದರೆ ನಾವು ನಮ್ಮ ಕ್ಷಿಪಣಿಗಳು ಅಥವಾ ಏರ್ ಕಾರ್ಟ್ ಹೋದಾಗ ಅದನ್ನು ಇಟ್ ಶುಡ್ ನಾಟ್ ಬಿ ವಿಸಿಬಲ್, ಐ ಶುಡ್ ನಾಟ್ ಬಿ ಕಾಟ್. ಆಮೇಲೆ ನಾವು ಅವ್ರದ್ದು ಇದನ್ನು ಏರ್ ಬೇಸಸ್ಗೆ ಹೊಡೆದ್ವಿ. ಅವರ ಅಮ್ಯುನಿಷನ್ ಡಿಪೋಗೆ ಹೊಡೆದಿದ್ದೀವಿ ಅವತ್ತು. ಸೊ ನಾವು ಸಿವಿಲಿಯನ್ ಏರಿಯಾಸ್ಗೆ ಹೊಡೆದಿಲ್ಲ. ಅವರು ಯಾವ ಥರ ಅವರು ಮಾಡೋ ಥರ ನಾವೇನು ಕೆಲಸ ಮಾಡಿಲ್ಲ. ಆದರೆ ಇದು ಸರಿಯಾ ಅನ್ನುವಂಥ ಒಂದು ಪ್ರಶ್ನೆ ಬಂದುಬಿಡಿದೆ. ಅದು ಸರಿಯಾ, ನಾವು ಮಾಡ್ತಿರೋದು ಸರಿಯಾ?
ಇದನ್ನು ಮಾಡ್ತಿರೋದು ಸರಿಯಾ ತಪ್ಪ ಅಂತ ಹೇಳಕ್ಕೆ ನಮಗೆ ಭಾಳ ಕಷ್ಟ ಇವತ್ತು. ಈ ಇದಕ್ಕೆ ಉತ್ತರ ಕೊಡಬೇಕಾಗಿರೋ ನಮ್ಮ ಗೌರ್ಮೆಂಟು ಅವ್ರು ಹೇಳಬೇಕು ಸಾಕು, ಈಗ ಬರೇ ಮೆಷರ್ಡ್ ರೆಸ್ಪಾನ್ಸ್ ಬೇಡ, ಅಂದರೆ ನೀವು ಹೊಡಿರಿ ನಾವು ಅದಕ್ಕೆ ಸರಿಯಾಗಿ ಹೊಡಿತೀವಿ ಅನ್ನೋ ರೆಸ್ಪಾನ್ಸ್ ಬೇಡ. ನಾವು ಗೋ ಅಹೆಡ್ ಅಂತವರೇನಾದ್ರು ಹೇಳಿದರೆ, ವಿಚ್ ಇನ್ ಮೈ ಒಪಿನಿಯನ್ ದೇ ಮೈಟ್ ಹವ್ ಆಲ್ರೆಡಿ ಸೆಡ್, ಆಗ ವಿ ಹ್ಯಾವ್ ಅನ್ ಆಪ್ಷನ್. ಅವರು ನಾವಿವಾಗ ತೋರಿಸಿದ್ದೀವಿ, ನಾವಿವತ್ತು ಇಲ್ಲಿಂದ ಇಸ್ಲಾಮಾಬಾದ್ಗೆ ಆರಾಮಾಗಿ ಫ್ಲೈ ಮಾಡ್ಕೊಂಬಂದು ಹೊಡಿತೀವಿ ನಿಮ್ಮನ್ನು ಅಂತ. ಯಾಕೆಂದರೆ ಯಾವ ಥರ ರೇಡಾರ್ ಡಿಟೆಕ್ಷನ್ನೂ ಇಲ್ಲ, ಯಾವ ಥರ ಪ್ರಾಬ್ಲಮ್ಮೂ ಇಲ್ಲ. ಅವ್ರನ್ನ ಕಂಪ್ಲೀಟ್ಲಿ ಡಿಗ್ರೇಡೆಡ್ ಇದ್ದರೂ ಅವರು ದೇ ಆರ್ ಇನ್ಎಫೆಕ್ಟಿವ್ ಚೈನೀಸ್ ಎಕ್ವಿಪ್ಮೆಂಟು, ಅವ್ರದ್ದು ಒಂದು ಕೆಲಸ ಮಾಡ್ತಾ ಇಲ್ಲ ಚೈನೀಸ್ ಎಕ್ವಿಪ್ಮೆಂಟು. ಸೊ ಈ ಥರ ಒಂದು ಸ್ಥಿತಿಯಲ್ಲಿದ್ದೀವಿ. ಬಟ್ ವಾಟ್ ಎವರ್ ಇಟ್ ಈಸ್ ಅಜಿತ್, ಭಯಂಕರವಾದ ಭಯಂಕರ ಸಿಚುವೇಶನ್. ವಿ ಹ್ಯಾವ್ ರೀಚ್ಡ್ ಆ ಎಸ್ಕಲೇಷನ್ ಲ್ಯಾಡರ್ ಅಂತ ಅವರು ಹೇಳ್ತಿದ್ದಾರೆ. ನಾವು ಅದು ಉತ್ತುಂಗಕ್ಕೆ ಬಂದ್ಬಿಟ್ಟಿದ್ದೀವಿ, ಇವತ್ತು ಬಂದ್ಬಿಟ್ಟಿದೆ. ಸೊ ಈಗ ನಾವು ಇಟ್ ಇಸ್ ಮೇಕ್ ಆರ್ ಬ್ರೇಕ್. ಇದನ್ನ ಡಿಫೆನ್ಸಿವೇ ಮಾಡ್ತೀವಿ ಅಂದರೆ ಇದೇ ಥರ ನಡೀತಾನೆ ಇರುತ್ತೆ, ವಿಪರೀತ ಪ್ರಾಣಹಾನಿ ಆಗುತ್ತೆ. ಅವ್ರೇನು ಮಾಡ್ತಿದ್ದಾರೆ, ಈಗ ಕಾಶ್ಮೀರ ಜಮ್ಮು ಹೊಡಿತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಇಟ್ ಇಸ್ ಈಸಿ ಟಾರ್ಗೆಟ್ ಫಾರ್ ದೆಮ್. ಅವ್ರಿಗೆ ಈಸ್ ವೆರಿ ಈಸಿ ಫಾರ್ ದೆಮ್ ಟು ಲಾಂಚ್ ಇದು ಟರ್ಕಿಶ್ ಮಿಸೈಲ್ಸ್. ಪ್ರತಿಯೊಂದು ಡ್ರೋನು ಇದನ್ನು ಸೋಂಗಾರ್ ಡ್ರೋನ್ ನಾವು ಹೊಡಿತಾ ಇದ್ದೀವಿ. ಒಂದೊಂದು ಸೋಂಗಾರ್ ಡ್ರೋನ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅದರ ಹತ್ರ ಗ್ರೆನೇಡ್ ಡ್ರಮ್ ಇದೆ, ಗ್ರೆನೇಡ್ ಲಾಂಚರ್ ಡ್ರಮ್ ಇದೆ. 6 ಗ್ರೆನೇಡ್ ಲಾಂಚ್ ಮಾಡುತ್ತೆ ಒಂದೊಂದು. ಚಿಕ್ಕ ಇಷ್ಟು ಆ್ಯಕ್ಚುಲಿ ಡ್ರೋನ್ ಅಲ್ಲ, ನೀವು ಚಿಕ್ಕ ಹುಡುಗರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಈಸ್ ಕಾಲ್ಡ್ ಅಸ್ ಅ ಮೈಕ್ರೋ ಏರ್ ವೆಹಿಕಲ್ಸ್, ಮ್ಯಾವ್ಸ್. ಇಟ್ ಇಸ್ ಅ ಮೈಕ್ರೋ ಏರ್ ವೆಹಿಕಲ್ಸ್ ಆರ್ ಕ್ವಾಡ್ ಕಾಪ್ಟರ್ಸ್. ಅದು ಮೈಕ್ರೋ ಏರ್ ವೆಹಿಕಲ್ಸ್ ಡಿಸೈನು ಬೆಂಗಳೂರಲ್ಲೇ ಆಗುತ್ತೆ. 3-4 ಸಂಸ್ಥೆಗಳು ಮಾಡ್ತಿದ್ದಾರೆ. ಡಾಕ್ಟರ್ ಕೋಟಾ ಮಾಡ್ತಾ ಇದ್ದಾರೆ, ಕೋಟಾ ಹರಿನಾರಾಯಣ್, ನಿಮ್ಗೆ ಗೊತ್ತಿದ್ದಾರೆ ಅದು ಹೆಸರು. ಸೊ ಈ ಮೈಕ್ರೋ ಏರ್ ವೆಹಿಕಲ್ಸು ಸ್ವಲ್ಪ ದೊಡ್ಡದು. ಇದು ಟರ್ಕಿಶ್ ಬೇಕು, ಚೈನೀಸು ಅಷ್ಟೇ ದೊಡ್ಡದು. ಆದರೆ ಇವತ್ತು ಅದನ್ನೇ ಯೂಸ್ ಮಾಡಿ ನಮಗೆ ಅವರು ಹೊಡಿತಾ ಇದ್ದಾರೆ. ನಾವು ಏನು ರಿಟ್ಯಾಲಿಯೇಟ್ ಮಾಡಿದ್ವಿ ಅದನ್ನು ಬೆಂಗಳೂರಲ್ಲೇ ಮಾಡಿದ್ದು. ಅದು ಸ್ಕೈ ಸ್ಟ್ರೈಕರು ನಿಮ್ಗೆ ಗೊತ್ತಿರ್ಬೋದು, ಅದು ಎಲ್ಬಿತ್ ಕಂಪನಿ, ಅದು ಇಸ್ರೇಲ್ ಏರ್ಕಾರ್ಡ್ ಇಂಡಸ್ಟ್ರೀಸ್ದು. ಆಮೇಲೆ ಎಲ್ಬಿತ್ ಕಂಪನಿ, ಆಮೇಲೆ ನಮ್ಮ ಆಲ್ಫಾ ಡಿಸೈನ್ಸು, ನಮ್ಮ ಕರ್ನಲ್ ಶಂಕರ್ ಆಯಿತು ಪ್ರಾಬ್ಲಿ ಏನ್ ಕಾರ್ಡ್ಸ್ ನಿಮಗೂ ಚೆನ್ನಾಗಿ ಗೊತ್ತವರು. ಸೊ ಕರ್ನಲ್ ಶಂಕರು 80-year-old ಮ್ಯಾನ್, ಬಟ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಇಂಜಿನಿಯರ್ ಅವರು, ಆ್ಯಂಡ್ ಇದು ಆರ್ಮಿ ಆಫೀಸರು. ಅವರು ಮಾಡಿದ್ದು ಸ್ಕೈ ಸ್ಟ್ರೈಕರು ಅವರು ಮಾಡಿ ಆರ್ಮಿಗೆ ಕೊಟ್ಟರು. ಇವತ್ತು ಎಲ್ಲ ಕಡೆ ಹೋಗಿ ಹೊಡಿತಾ ಇದೆ ಅದು ಕಾಮಕಾಜೆ ಡ್ರೋನ್ ಅದು. ಬಟ್ ಈ ಥರ ನಾವು ಇಷ್ಟೆಲ್ಲ ನಾವು ಭಾಳ ಬೆಂತಟ್ಕೋಬೋದು. ಫಸ್ಟ್ ಟೈಮು ಇಂಡಿಜಿನಸ್ ಆಕಾಶ್ ಮಿಸೈಲು ನಮ್ಮ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಮಾಡಿರೋದು, DRDL ಹೈದರಾಬಾದ್ದು. ಆಮೇಲೆ ಸ್ಕೈ ಸ್ಟ್ರೈಕರು ಕಾಮಿಕಾಜೆ ಡ್ರೋನು. ಆಮೇಲೆ S-400 ಫಸ್ಟ್ ಟೈಮು ನಾವು ರಷ್ಯಾದಿಂದ ಕೊಂಡ್ಕೊಂಡಿದ್ದು 3 ಬ್ಯಾಟ್ರೀಸು. ಆಮೇಲೆ ಅಫ್ಕೋರ್ಸ್ ರಫಾಲ್ ರೀಸೆಂಟಾಗಿ ಬಂದಿರೋದು. ಎಲ್ಲ ಫಸ್ಟ್ ಟೈಮ್ ಆಗಿದೆ ನಮಗೆ ಇಂಡಿಯಾಗೆ. ಎಲ್ಲ ಕೆಲಸ ಮಾಡಿದೆ, ಎಲ್ಲನೂ ಭಾಳ ಎಕ್ಸಲೆಂಟಾಗಿ ಕೆಲಸ ಮಾಡಿದೆ. ಅನ್ಲೈಕ್ ಪಾಕಿಸ್ತಾನ್ ವೇರ್ ಎವ್ರಿಥಿಂಗ್ ಇಸ್ ಫೇಲ್ಡ್. ಆದರೆ ಈಸ್ ಇಟ್ ಎನಫ್? ಈಸ್ ದಟ್ ಎನಫ್ ಅನ್ನೋ ದೊಡ್ಡ ಪ್ರಶ್ನೆ ಬಂದಿದೆ ಇವತ್ತು. ಆ್ಯಕ್ಚುಲಿ ವಿಶೇಷರು ತಜ್ಞರು, ಆ್ಯಕ್ಚುಲಿ ಎಷ್ಟೋ ಜನ ಈ ಥರ ನಿವೃತ್ತ ಅಧಿಕಾರಿಗಳು, ನಿವೃತ್ತ ಇದು ಎಲ್ಲ ಸ್ಟ್ರಾಟಜಿಕ್ ಅಫೇರ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಏನು ಹೇಳ್ತಾ ಇರೋದು ಅಂದರೆ, ಎನಫ್ ಈಸ್ ಎನಫ್. ಈ ಥರನೇ ಡಿಫೆನ್ಸಿವ್ ಆಗಿ ಮಾಡ್ತಾ ಇದ್ರೆ, ಡಿಫೆನ್ಸಿವ್ ಆಗಿ ಮಿಸ್ರಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ರೆಸ್ಪಾನ್ಸ್ ಆಯಿತು, ಬಹಳ ಒಳ್ಳೆಯದು. ಅದು ನಮ್ಮ ದೇಶದ ಎಲ್ಲರಿಗೂ, ಅದು ಮೇ ಬಿ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಇರ್ಬೋದು. ವಿ ಆರ್, ಬಟ್ ಈಸ್ ಇಟ್ ಎನಫ್ ಟು ಇದು ಸೇಫ್ ಗಾರ್ಡ್ ಅವರ್ ಸಾವರ್ನಿಟಿ ಆಫ್ ದಿಸ್ ಕಂಟ್ರಿ ಅನ್ನೋ ಪ್ರಶ್ನೆ ಬಂದಿದೆ ಇವತ್ತು. ಆ್ಯಂಡ್ ಐ ಆಮ್ ಶೂರ್ ನಮ್ಮ ಎಲ್ಲ ದೇರ್ ಆಲ್ ವಿಪರೀತ ಬ್ರಿಲಿಯಂಟ್ ಪೀಪಲು. ಇದರೊಳಗೆ CCS, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು, ಆಮೇಲೆ ನಮ್ಮ ಡಿಫೆನ್ಸ್ ಸರ್ವಿಸ್ ಚೀಫ್ಸು, ಆಮೇಲೆ CDS ನಮ್ಮ ರಾಜನಾಥ್ ಸಿಂಗು, ಅವರೆಲ್ಲ ಕೂತ್ಕೊಂಡು ಒಂದು ನಿರ್ಣಯ ತಗೊಂಡು ಅವರು ಫುಲ್ ಫ್ರೀಡಮ್ಮು ನಮ್ಮ ಸರ್ವಿಸಸ್ ಕೊಡ್ತಾರೆ ಅನ್ನೋ ಭರವಸೆ ನನಗೆ ತುಂಬ ಇದೆ. ರವಿ ಜೋಶಿ ಸರ್, ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಸ್ಟ್ರೈಕ್ ಶುರು ಮಾಡಿದಾಗ 1 ವಾರದ ಕಥೆ ಇದೆ ಅಷ್ಟೇ ಅಂತ ಅಂದ್ಕೊಂಡ್ವಿ. ಬಟ್ ಮೊನ್ನೆ 21ನೇ ತಾರೀಕು ನಾನು ಅಲ್ಲದ್ದೆ, ನನ್ನ ಕಣ್ಣು ಮುಂದೆನೇ ಬಾಂಬಿಂಗ್ ಆಗ್ತಾ ಇತ್ತು. ಹೌ ಲಾಂಗ್ ಇಟ್ ಮೇ ಟೇಕ್? ಈಗ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ನಡೀತಾ ಇರುವ ಸಂಘರ್ಷ, ಇದಕ್ಕೆ ವಿ ಹ್ಯಾವ್ ಟು ಸಿ ವಾಟ್ ವಾಸ್ ಅವರ್ ಮಿಷನ್ ಆಬ್ಜೆಕ್ಟಿವ್ಸ್. ನಮ್ಮ ಯುದ್ಧದ ಲಕ್ಷ್ಯ ಏನು, ಗುರಿ ಏನು, ಅದನ್ನು ವಿ ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್. ಮೋದಿಯವರು ಈ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಏನು ಹೇಳಿದ್ರು, ವಿ ವಿಲ್ ಟ್ರ್ಯಾಕ್ ದಮ್ ಡೌನ್
and hunt them to the ends of the earth and destroy them and their supporters. ಈ ಮಾತು ಹೇಳಿದರು. So let us keep this as our mission objective. Yes. So not to grab their land. ಅದೇನೂ ಅಲ್ಲ. Definitely not. We are not interested in occupying POK now. That is not on the agenda at all. We are only interested in teaching an unforgettable lesson to Pakistani terror groups. Yes. That they cannot do this in India and get away with it and hide in Pakistan. ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ನಿರ್ಣಯ ಮಾಡಿ ಅವ್ರಿಗೆ ಅನೌನ್ಸ್ ಮಾಡಿ ಹೇಳಿದ್ವಿ, ನಾವು ಈ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದೀವಿ ಅಂತ. ಆ್ಯಂಡ್ ವಿ ಸ್ಟಾರ್ಟೆಡ್ ದ ಆ್ಯಕ್ಷನ್ ಆನ್ May 7th. ಓಕೆ, May 7th ಮಾಡಿದಾಗ 9 ಸ್ಟ್ರೈಕ್ಸ್ ಲೊಕೇಶನ್ಸ್ ವಿ ಹ್ಯಾಡ್ ಐಡೆಂಟಿಫೈಡ್. ಅಲ್ಲಿ ಮಾತ್ರ ನಾವು ಬಾಂಬಿಂಗ್ ಮಾಡಿದ್ವಿ. ಆ 9 ಸ್ಟ್ರೈಕ್ಸ್ ಭಾಳ ಮುಖ್ಯವಾದ್ದು. ಕೆಲವು ಮುಜಫರಾಬಾದ್ನಲ್ಲಿ POKನಲ್ಲಿ 4, ಆಮೇಲೆ ಪಂಜಾಬ್ನಲ್ಲಿ there were about 4 or 5 sites. Total 9 sites were there. And most of them sites were headquarters of Lashkar-e-Toiba, headquarters of Jaish-e-Mohammed, headquarters of Hizbul Mujahideen. Hizbul Mujahideen was operating from... All three are UN designated terror organizations. Absolutely. Yes. They are called FTOs, Foreign Terrorist Organization, which the US Congress designates them, and UN also designates them under a particular resolution of UN Security Council. ಸೊ ಈ ಟೆರರಿಸ್ಟ್ ಆರ್ಗನೈಸೇಷನ್ಸನ್ನು ನಾವು ಅಟ್ಯಾಕ್ ಮಾಡಿದ್ವಿ, ನಾವು ಅದನ್ನು ಧ್ವಂಸ ಮಾಡಿದ್ವಿ. ಅದು ನಾವು ಈಗಾಗಲೇ ಎಲ್ಲರೂ ನೀವು ವಿಡಿಯೋದಲ್ಲಿ ನೋಡಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಬಂದಿದೆ. ಸೊ ಆಫ್ಟರ್ ದ್ಯಾಟ್ ನಾವು ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೆ ಅಂತ ನಮ್ಗೆ ಗೊತ್ತು, ಅದು ಖಂಡಿತ ಮಾಡೇ ಮಾಡುತ್ತೆ. ಬಟ್ ಈಗ ನೀವು ಒಂದು ಟೆರರ್ ಗ್ರೂಪ್ಸನ್ನು ಸಪೋರ್ಟ್ ಮಾಡಲಿಕ್ಕೆ ಎಲ್ಲಿ ತನಕ ಹೋಗ್ತೀರಿ, ಅದು ಮುಖ್ಯ. ಈಗ ಇಂಡಿಯಾ ಏನು ಮಾಡುತ್ತೆ, ಈಗ ಏನು ಮಾಡಬೇಕು? So now are we going to attack major civil centers in Pakistan? Major civil centers Lahore starts very close to our border. Yes, 28 ಕಿಲೋಮೀಟರ್ ಇದೆ. 30 ಕಿಲೋಮೀಟರ್ದಲ್ಲಿ ವಾಘಾ ಬಾರ್ಡರ್ನಿಂದ ಲಾಹೋರ್ ಶುರು ಆಗುತ್ತೆ. ಲಾಹೋರ್ನ ಅಟ್ಯಾಕ್ ಮಾಡೋದು ಭಾಳ ಸುಲಭ. ಓಕೆ, ಬಟ್ ನಾವು ಮಾಡಿಲ್ಲ. ಬಟ್ ಲಾಹೋರ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ವಿ ಹ್ಯಾವ್ ನ್ಯೂಟ್ರಲೈಸ್ಡ್ ಅಂತ ಸಮಾಚಾರ ಬಂದಿದೆ. ಸೊ ವಿ ಆರ್ ಏಬಲ್ ಟು ಸೆಂಡ್ ಅವರ್ ಪ್ಲೇನ್ಸ್ ಆ್ಯಂಡ್ ಅವರ್ ಮಿಸೈಲ್ಸ್ ವಿದೌಟ್ ಬೀಂಗ್ ಡಿಟೆಕ್ಟೆಡ್. ಅದು ಡಿಟೆಕ್ಟ್ ಆಗಲ್ಲ, ಆ ಥರ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಬರ್ಬೋದು. ಅದು ಕೂಡ ನಾವು ಮಾಡಿಲ್ಲ. ಸೊ ನಾವು ಈಗ ಟಾಕಿಂಗ್ ಅಬೌಟ್ ಐ ವುಡ್ ಲೈಕ್ ಟು ಕಾನ್ಸಂಟ್ರೇಟ್ ಆನ್ ಹೌ ದ ಇಂಟೆಲಿಜೆನ್ಸ್ ಆಕ್ಟಿವೇಟ್ಸ್. ಹೌದು, ಬಿಕಾಸ್ ಹಿ ಈಸ್ ಎ ರಿಟೈರ್ಡ್ ರಾ ಆಫೀಸರ್. ಎಸ್, ನಮ್ಮ ಡಿಪಾರ್ಟ್ಮೆಂಟಿನ ರೋಲು ಯಾವಾಗ ಶುರು ಆಗುತ್ತೆ? ಯುದ್ಧ ಶುರು ಆದಾಗ ಆಗೋದಿಲ್ಲ, ಯುದ್ಧ ಶುರು ಆಗೋಕ್ಕಿಂತ ವರ್ಷಗಟ್ಟಲೆ ಮುಂಚೆ ಶುರು ಆಗಿರುತ್ತೆ. ಹೌದು, ನಾವು ಈ ಟೆರರ್ ಕ್ಯಾಂಪ್ಸ್ನೆಲ್ಲ ನಾವು ಭಾಳ ವರ್ಷಗಳಿಂದ 21 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಇಂತಿಂತಲ್ಲಿ ಟೆರರ್ ಕ್ಯಾಂಪ್ಗಳು ಇದಾವೆ ಅನ್ನೋ ಮಾಹಿತಿ ಬಂದಿತ್ತು. ಅದು ಭಾಳ ಓಲ್ಡ್ ನ್ಯೂಸ್, ನಮಗೆಲ್ಲರಿಗೂ ಗೊತ್ತದು. ನಾವು ಈ ಟೆರರ್ ಕ್ಯಾಂಪ್ಸ್ ಇಲ್ಲಿ ಅಂತ ನಾವು ಪ್ರಧಾನಮಂತ್ರಿ ವಾಜಪೇಯಿಗೆ ಹೇಳಿದ್ದೀವಿ, ಮನಮೋಹನ್ ಸಿಂಗ್ ಹೇಳಿದ್ವಿ, ಆವಾಗ NSA ಇದ್ದು ಶಿವಶಂಕರ್ ಮೇನನ್ ಅವರಿಗೆಲ್ಲ ಹೇಳಿದ್ವಿ. ಮ್ಯಾಪ್ಸ್ ತೋರಿಸಿ ನಾವು ಹೇಳಿದ್ವಿ ಇಲ್ಲೆಲ್ಲಿ ಇದೆ ಅಂತ. ಬಟ್ ಅದ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಅದನ್ನು ಧ್ವಂಸ ಮಾಡಬೇಕು ಅನ್ನೋದು ಪೊಲಿಟಿಕಲ್ ಡೆಸಿಷನ್, ಅದು ನಾವು ಮಾಡೋದಿಲ್ಲ. ಸೊ ನಾವು ಇದು ಮಾಡಿದ ಮೇಲೆ ಇದು ಒನ್ಸ್ ದ ಇಂಟೆಲಿಜೆನ್ಸ್ ಈಸ್ ಗ್ಯಾದರ್ಡ್. ಬೈ ದ ವೇ, ಇಲ್ಲಿ ಇಂಟೆಲಿಜೆನ್ಸ್ ಅಂದರೆ ಎಮ್ ಐ ಇಂಟೆಲಿಜೆನ್ಸ್ ಬೇರೆ, ಮಿಲಿಟರಿ ಇಂಟೆಲಿಜೆನ್ಸ್ ಇಸ್ ಸಪ್ರೇಟ್. ನಮ್ಮದು ಸಿವಿಲ್ ಇಂಟೆಲಿಜೆನ್ಸ್. ವಿ ಆರ್ ಕಲೆಕ್ಟಿಂಗ್ ಇಂಟೆಲಿಜೆನ್ಸ್, ನಾಟ್ MI ಕಲೆಕ್ಟ್ಸ್ ಇಂಟೆಲಿಜೆನ್ಸ್ ಇನ್ ದ ನಿಯರೆಸ್ಟ್ catchment area of the border, up to about 10-20 kilometers area. Now we go beyond that. We go right up to Pakistan. We have sources in Pakistan. So all the sources nalli ಕೆಲವು ಸಲ we have army sources also. I cannot disclose much. So we have very good sources. But that is ನನಗೊಂದು ಅಂದಾಜಿದೆ. ನಾನು ಇಸ್ರೇಲಿ ಮೂವಿಗಳನ್ನು ತುಂಬ ನೋಡ್ತೀನಿ. ಸೊ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರದ್ದು ಒಂದು ಅಂದಾಜಿದೆ. ನೀವು ಕ್ವಶನ್ ಕೇಳಿದಾಗ ನಾನು ಹೇಳ್ತೇನೆ ಅದ್ರ ಬಗ್ಗೆ. ನಮ್ಮದು ವಿ ಹ್ಯಾವ್ ವೆರಿ ಕ್ಲೋಸ್ ಕೋಆಪರೇಷನ್ ವಿತ್ ಮೊಸಾದ್ ಆಲ್ಸೋ. ಎಸ್, ನಮ್ಮದು there are 3 kinds of intelligence. Human, that is what I told you, sources who are giving us what they have seen, what they have heard, and what they know is being planned. Adu, okay, and sources are at various levels. ಕೆಲವರು ಜವಾನ್ ಇರ್ತಾನೆ, ಕೆಲವರು ರನ್ನರ್ ಇರ್ತಾನೆ, ಕೆಲವರು ಸೀನಿಯರ್ ಆಫೀಸರ್ಸ್ ಇರ್ತಾರೆ, and they are all paid. ಇವೆಲ್ಲ paid sources. Okay, and then what we do is we also collect electronic intelligence. That is very, very important. Yes. And that is very reliable. ಅದರಲ್ಲಿ ನಮಗೆ ಅವ್ರದ್ದು ಟೆಲಿಫೋನಿಕ್ ಸರ್ವೆಲೆನ್ಸ್ ಮಾಡ್ತೀವಿ. ಆ್ಯಂಡ್ ಆಲ್ ದ ಇಮೇಲ್ಸ್ ವಿ ಮೈನ್ ದೇರ್ ಕಂಪ್ಯೂಟರ್ಸ್. ಆ್ಯಂಡ್ ವಿ ಹ್ಯಾವ್ ಡಗ್ ಔಟ್ ಫ್ಯಾಂಟಾಸ್ಟಿಕ್ ಇನ್ಫಾರ್ಮೇಷನ್ ಬೈ ಹ್ಯಾಕಿಂಗ್ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್ಸ್ ಆಫ್ ದ ಪಾಕಿಸ್ತಾನ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್. ಎಸ್, ದಿಸ್ ಹ್ಯಾಪನ್ ಡ್ಯೂರಿಂಗ್ ಮೈ ಟೈಮ್. ಐ ಮೀನ್ ಐ ರಿಟೈರ್ಡ್ 10 years ago, 12 years ago. ಈಗ ಇನ್ನೂ ಜಾಸ್ತಿ ಆಗಿರಬೇಕು.
ಸೊ ವಿ ಗಾಟ್ ಎಕ್ಸಲೆಂಟ್ ಕೇಪಬಿಲಿಟೀಸ್. ಆಮೇಲೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅದು ಕೂಡ ಗ್ಯಾದರ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ವೆರಿ ವೆರಿ ಯೂಸ್ಫುಲ್. ಆ್ಯಂಡ್ ಸೊ ದೀಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ಗ್ಯಾದರಿಂಗ್ ಇಂಟೆಲಿಜೆನ್ಸ್. ಆಮೇಲೆ ಇನ್ನೊಂದು ರಾ ಆ್ಯಕ್ಟಿವಿಟಿ ಏನಂದರೆ, ನಾವು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಂಬಸೀಸ್ನಲ್ಲಿ ರಾ ಆಫೀಸರ್ ಇರ್ತಾರೆ. ಸೊ ಪಾಕಿಸ್ತಾನದಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು IBR ಇರ್ತಾರೆ, ಒಬ್ಬರು ರಾನಿಂದ ಇರ್ತಾರೆ. ನಮ್ಮ ದೋವಲ್ IB-ಯಿಂದ ಪಾಕಿಸ್ತಾನದಲ್ಲಿದ್ದರು, ನಮ್ಮ ಕೊಲೀಗ್ಸ್ ಇಬ್ಬರು ಪಾಕಿಸ್ತಾನದಲ್ಲಿದ್ದರು. ನಾನು ಬೇರೆ ಬೇರೆ ಎಲ್ಲಿದ್ದೆ. ಬಟ್ ಐ ಹ್ಯಾಂಡಲ್ ಪಾಕಿಸ್ತಾನ್ ಫ್ರಮ್ ಡೆಲ್ಲಿ Pakistan desk. And the officer who handles Pakistan desk also handles J&K. So these are combined subjects. ಸೊ ಈಗ ನಮ್ಮ ಎಂಬಸಿಯಲ್ಲಿರೋ ಜನರ ಕೆಲಸ ಏನು, ಅವರು ದೇ ಹ್ಯಾವ್ ಟು ಗೆಟ್ ಇಂಟೆಲಿಜೆನ್ಸ್ ಬೈ ಟಾಕಿಂಗ್ ಟು ಸೀನಿಯರ್ ಡಿಪ್ಲೊಮ್ಯಾಟ್ಸ್ ಇನ್ ದಟ್ ಕಂಟ್ರಿ ಪ್ಲಸ್ ಮಿನಿಸ್ಟರ್ಸ್. ದ ಅಂಬಾಸಡರ್ಸ್ ಆ್ಯಂಡ್ ಕೌನ್ಸಿಲರ್ಸ್ ದೇ ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ದ ಮಿನಿಸ್ಟರ್ಸ್. ನಾವೆಲ್ಲ ಡಿಪ್ಲೊಮ್ಯಾಟಿಕ್ ಪಾರ್ಟೀಸ್ಗೆ ಹೋಗ್ತೀವಿ, ಅಲ್ಲಿ ಮಾತುಕತೆ ಕೇಳ್ತೀವಿ. ಅಲ್ಲಿ ಇರಾನಿಯನ್ ಏನು ಹೇಳ್ತಾನೆ, ಅಫ್ಘಾನ್ ಏನು ಹೇಳ್ತಾನೆ, ಆ್ಯಂಡ್ ದೇ ಆರ್ ನಾಟ್ ವೆರಿ ಗುಡ್ ಫ್ರೆಂಡ್ಸ್ ಆಫ್ ಪಾಕಿಸ್ತಾನ್. ಸೊ ವಿ ಗೆಟ್ ವೆರಿ ಗುಡ್ ಇಂಟೆಲಿಜೆನ್ಸ್ ಫ್ರಮ್. ಸೊ ಆ್ಯಂಡ್ ಪಾಕಿಸ್ತಾನದಲ್ಲೇ ಕೂಡ ನಮ್ಮಲ್ಲಿ ಸಿಂಧೀಸು ದೇ ಆರ್ ಡೆಡ್ ಅಗೇನ್ಸ್ಟ್ ಪಂಜಾಬೀಸ್, ಬಲೂಚೀಸ್ ದೇ ಆರ್ ಡೆಡ್ ಅಗೇನ್ಸ್ಟ್ ಪಂಜಾಬೀಸ್, ಖೈಬರ್ ಪಖ್ತೂನ್ಖ್ವಾ ಪಶ್ತೂನ್ಸ್ ದೇ ಆರ್ ಡೆಡ್ ಅಗೇನ್ಸ್ಟ್ ಪಂಜಾಬೀಸ್. ವಿ ಗೆಟ್ ಲಾಟ್ ಆಫ್ ವೆರಿ ಯೂಸ್ಫುಲ್ ಇಂಟೆಲಿಜೆನ್ಸ್ ಫ್ರಮ್ ದೆಮ್. ಅವ್ರದ್ದು ಡಿಸ್ಕಂಟೆಂಟ್ಮೆಂಟು, ಅವ್ರದ್ದು ಡಿಸಫೆಕ್ಷನ್ನು ಅದು ನಮಗೆ ಭಾಳ ಮುಖ್ಯ. ಅದು ಸೊ ದೀಸ್ ಆರ್ ದ ಥಿಂಗ್ಸ್. ಆಮೇಲೆ ಕೆಲವು ಸಲ ನಾವು ಈಗ ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಒಂದಿದೆ, ಅದನ್ನು ಪಾಕಿಸ್ತಾನದವ್ರು ಹೇಳೋದು ಏನಂದರೆ ಇದು ರಾ ಸಪೋರ್ಟ್ ಮಾಡುತ್ತೆ ಅಂತ. ಅದು ನಾನು ಕನ್ಫರ್ಮ್ ಮಾಡಲ್ಲ, ಡಿನೈ ಕೂಡ ಮಾಡಲ್ಲ. ಬಟ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಅಸ್. ಆ್ಯಂಡ್ ಅವರಿಗೆ ನಾವು ಹೆಲ್ಪ್ ಮಾಡ್ಬೋದು ಅವ್ರನ್ನ. ಆ್ಯಂಡ್ ಸಮ್ಟೈಮ್ಸ್ ವಿ ಮೀಟ್ ಪಾಕಿಸ್ತಾನಿ ಸೋರ್ಸಸ್ ಇನ್ ಲಂಡನ್, ಇನ್ ಸಿಂಗಪೂರ್, ಇನ್ ದುಬೈ, ಅದೆಲ್ಲ ಮಾಡ್ತೀವಿ ನಾವು. ಸೊ ಇದು ದಿಸ್ ಈಸ್ ದ ಫ್ಯಾಸಿನೇಟಿಂಗ್ ಪಾರ್ಟ್ ಆಫ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಸೊ ಆ್ಯಂಡ್ ದಿಸ್ ಈಸ್ ವಾಟ್ ಕೀಪ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ಲಿ ಇನ್ಫಾರ್ಮ್ಡ್. ಆ್ಯಂಡ್ ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಕೇವಲ 3-4 ಜನಕ್ಕೆ ಮಾತ್ರ ಹೋಗುತ್ತೆ. ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಫಾರಿನ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ಗೆ ಬೇಕಾದ ಮಾತ್ರ ಹೋಗುತ್ತೆ. ಆಮೇಲೆ ಆರ್ಮಿ ಚೀಫ್ಸ್ಗೆ ಹೋಗುತ್ತೆ, ದ 3 ಆರ್ಮಿ ಚೀಫ್ಸ್. ಸೊ ಇಟ್ ಈಸ್ ವೆರಿ ವೆರಿ ಲಿಮಿಟೆಡ್ ಸರ್ಕ್ಯುಲೇಷನ್. ಸೊ ಕೇವಲ ಒಂದು 10ಕ್ಕಿಂತ ಕಡಿಮೆ ಜನಕ್ಕೆ ಹೋಗುತ್ತೆ ಅದು. ಸೊ ಆ್ಯಂಡ್ ಅವ್ರು ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಾರೆ, ಡೆಸಿಷನ್ ತೊಗೊಳ್ತಾರೆ. ಸೊ ದಟ್ ಈಸ್ ದ ಆ್ಯಕ್ಟಿವಿಟಿ ಆಫ್ ಆರ್ NFW. ವಂಡರ್ಫುಲ್. ಸುದರ್ಶನ್ ಸರ್ ಏನು ಹೇಳ್ತೀರಿ ನೀವು? ಈಗ ನೋಡಿ, ಅಪಾರ್ಟ್ ಫ್ರಮ್ ಬೀಯಿಂಗ್ ಎ ಪೈಲಟ್, ಐ ವಾಸ್ ಆಲ್ಸೋ ಮಿಸೈಲ್ ಕಮಾಂಡರ್. ಏರ್ ಡಿಫೆನ್ಸ್, ವಾಯು ರಕ್ಷಣಾ ವ್ಯವಸ್ಥೆ ಇದೊಂದು ವ್ಯವಸ್ಥೆ. ವಾರ್ ಈಸ್ ನಾಟ್ ಎ ಮ್ಯಾಡ್ನೆಸ್, ದೆರ್ ಈಸ್ ಎ ಮೆಥಡ್ ಟು ಮ್ಯಾಡ್ನೆಸ್. ಓಕೆ, ಇನ್ ಪಾಕಿಸ್ತಾನ್ ದೆರ್ ಈಸ್ ನೋ ಮೆಥಡ್, ದಟ್ ಈಸ್ ಪ್ಯೂರ್ ಮ್ಯಾಡ್ನೆಸ್. ವಾಟ್ ವಿ ಡೂ ಈಸ್ ಎ ಮೆಥಡ್ ಟು ಮ್ಯಾಡ್ನೆಸ್. ನಾವು ಅಂತ ಹೋಗ್ತಾ ಇದ್ದೀವಿ. ವಾಟ್ ಈಸ್ ದ ಏಮ್ ಆಫ್ ದ ವಾರ್? ಅವರು ಸರ್ ಹೇಳಿದಾಗೆ, ವಿ ಡೋಂಟ್ ವಾಂಟ್ ದೇರ್ ವೆಲ್ತ್ ವಿಚ್ ದೇ ಡೋಂಟ್ ಹ್ಯಾವ್ ಇನ್ ಎನಿ ಕೇಸ್. ವಿ ಡೋಂಟ್ ವಾಂಟ್ ದೇರ್ ಲ್ಯಾಂಡ್, ವಿ ವಿಲ್ ಟೇಕ್ ವಾಟ್ ಈಸ್ ours. Okay, we don't want. What we want is peace for lasting for at least 40 to 50 years. Yes. Our target systems are very fixed. ಭಯೋತ್ಪಾದಕ ತಾಣಗಳು, ಅವರಿಗೆ ಸಹಾಯ ಮಾಡ್ತಿರೋ ಎಲ್ಲ ಏಜೆನ್ಸಿಗಳು. ಆಮೇಲೆ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಇನ್ ಪಾಕಿಸ್ತಾನ್ ಟುಡೇ ಈಸ್ ಜನರಲ್ ಆಸಿಮ್ ಮುನೀರ್. ಅವ್ರ ಜೊತೆಗೆ ಇನ್ನೊಬ್ಬ ಟೆರರಿಸ್ಟ್ ಸೇರ್ಕೊಂಡಿದ್ದಾನೆ, ಈಸ್ ನೇಮ್ ಇಸ್ ಜನರಲ್ ಆಸಿಮ್ ಮಲಿಕ್. ಸೊ ಇವರಿಬ್ಬರು ಪಾಕಿಸ್ತಾನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಸೈನ್ಯ ಹೊಡೆದೋಗಿದೆ ಪಾಕಿಸ್ತಾನದಲ್ಲಿ, ವರ್ಟಿಕಲಿ, ಹಾರಿಜಾಂಟಲಿ ದೇ ಆರ್ ಡಿವೈಡೆಡ್. ಸೊ ವಿ ಆರ್ ನಾಟ್ going to face any difficulty when we start offensive war. ಹೇಳಿದ್ನಲ್ಲ, we go by methodology. First we are in defense. ವಾಯು ರಕ್ಷಣಾ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ, ಮೊದಲಿಗೆ ಗಡಿ ಪ್ರದೇಶದಲ್ಲಿ ಒಂದು ಥ್ರೆಟ್ ಇನ್ನೇನು ಬರ್ತಾ ಇದ್ದಾರೆ ಪಾಕಿಸ್ತಾನಿ, ಇಟ್ ಈಸ್ ಕನ್ಫೈನ್ಡ್ ಟು ಏರ್ ವಾರ್ ಆ್ಯಸ್ ಆಫ್ ನೌ. ಇನ್ನು ಆರ್ಮಿ ಮೂವ್ ಆಗಿಲ್ಲ, ಆರ್ಮಿ ವಿಲ್ ಮೂವ್ ಲೇಟರ್. ಈ ಏರ್ ವಾರಲ್ಲಿ ಒಂದು ವಾರ್ನಿಂಗ್ ಬರುತ್ತೆ, ಎನಿಮಿ ಏರ್ಕ್ರಾಫ್ಟ್ಗಳು ಬರ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ಕಾಂಬ್ಯಾಟ್ ಏರ್ ಪೆಟ್ರೋಲಿಂಗ್ ಅಂತ ನಮ್ಮ ಯುದ್ಧ ವಿಮಾನಗಳು ಗಸ್ತಾಗ್ತಾ ಇರ್ತವೆ. ಒಂದು 45 ನಿಮಿಷ ಗಸ್ತಾಗ್ತಾ ಇರ್ತವೆ. ಅದು ಆದ್ಕೊಳ್ಳೆ ಇನ್ನೊಂದು ಸೆಟ್ ಹೋಗುತ್ತೆ. ಯಾವಾಗಲೂ ಒಬ್ಬೊಬ್ಬರೇ ಹೋಗಲ್ಲ, ಇದರ್ ಸೆಟ್ ಆಫ್ 2 ಮಿನಿಮಮ್ ಆರ್ 4 ಆ ಥರ ಗಸ್ತಾಗ್ತಾರೆ. ಇದನ್ನು ಕಾಂಬ್ಯಾಟ್ ಏರ್ ಪೆಟ್ರೋಲ್ ಅಂತ. ನಾವು ಇಫ್ ದ ರಫೇಲ್ ಈಸ್ ಯೂಸ್ಡ್ ಫಾರ್ ಗ್ರೌಂಡ್ ಅಟ್ಯಾಕ್, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಏರ್ ಡಿಫೆನ್ಸ್ ಏರ್ಕ್ರಾಫ್ಟ್ ಅಂತ
ಒಂದು ಕ್ಲಾಸಿಫಿಕೇಷನ್ ಇರ್ತಿತ್ತು, ಗ್ರೌಂಡ್ ಅಟ್ಯಾಕ್ ಏರ್ಕ್ರಾಫ್ಟ್ ಅಂತ ಒಂದು ಇರ್ತಿತ್ತು, ಎಲಿಂಟ್ ಅಂದರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತ ಇನ್ನೊಂದು ಗ್ರೂಪ್ ಆಫ್ ಏರೋಪ್ಲೇನ್ ಇರ್ತು. ಇದನ್ನೆಲ್ಲ ಸೇರಿಸ್ಕೊಂಡು ಒನ್ ರಫೇಲ್ ಈಸ್ ಡೂಯಿಂಗ್ ಎವ್ರಿಥಿಂಗ್. ಓಕೆ, ಸೊ ನೋ ಲೆಟ್ಸ್ ಕಮ್ ಟು ಎಲೆಕ್ಟ್ರಾನಿಕ್ ವಾರ್ಫೇರ್. ಅದರಲ್ಲಿ ಪಾಡ್ಗಳಿರ್ತವೆ, ಎಲಿಂಟ್ ಪಾಡ್ ಅಂತ ಹೇಳ್ತಾರೆ. ಯಾವ ರೂಟಲ್ಲಿ ಅವರು ಆಕ್ರಮಣಕ್ಕೆ ಹೋಗಬೇಕಲ್ಲ ಆ ರೂಟಲ್ಲಿ ಯಾವ ರೇಡಾರ್ಗಳಿದ್ದಾವೆ, ಅವುಗಳ ಫ್ರೀಕ್ವೆನ್ಸಿ ಏನು, ಯಾವ ವೆಪನ್ ಸಿಸ್ಟಮ್ ಇದೆ, ಗ್ರೌಂಡ್ ವೆಪನ್ ಸಿಸ್ಟಮ್, ಅದರ ಫ್ರೀಕ್ವೆನ್ಸಿ ಏನು, ಅದನ್ನೆಲ್ಲ ಗ್ಯಾದರ್ ಮಾಡಿ ಇವ್ರು ಹೇಳಿದಾಗೆ ಮೊದಲೇ ಎಲ್ಲ ಗ್ಯಾದರ್ ಮಾಡಿ ಇಟ್ಕೊಂಡಿರ್ತಾರೆ. ದೆನ್ ದೆ ಕನ್ಸ್ಟ್ರಕ್ಟ್ ಎ ಥ್ರೆಟ್ ಲೈಬ್ರರಿ. ಥ್ರೆಟ್ ಲೈಬ್ರರಿ ಅದು ಒಂದು ಪಾಡ್, ಇಟ್ಸ್ ಎ ಎಲೆಕ್ಟ್ರಾನಿಕ್ ಪಾಡ್. ಸೊ ಅದನ್ನು ಯಾವ ಡಿಸ್ಟೆನ್ಸಲ್ಲಿ ಯಾವ ಫ್ರೀಕ್ವೆನ್ಸಿ ಅಂತೇಳಿ ಸೆಟ್ ಮಾಡಿರ್ತಾರೆ. ಆಲ್ ದ ಎಂಜಿನಿಯರ್ಸ್ ವಿಲ್ ಡು ಹೋಲ್ ನೈಟ್ ಕೂತ್ಕೊಂಡು ಈ 120 ಕಿಲೋಮೀಟ್ರಿಗೆ ಇದು ಬರುತ್ತೆ, 200 ಕಿಲೋಮೀಟ್ರಿಗೆ ಇದು ಬರುತ್ತೆ ಅಂಥೇಳಿ ದೇ ಪ್ರಿಪೇರ್ ಎ ಥ್ರೆಟ್ ಲೈಬ್ರರಿ ಆ್ಯಂಡ್ ಆಸ್ ಪರ್ ದಟ್ ವೆಪನ್ ಸಿಸ್ಟಮ್ ಇಸ್ ಫಿಟೆಡ್. ಆ ಥರ ಜಾಮರ್ಸ್ ಆರ್ ಫಿಟೆಡ್. ಇದರಲ್ಲಿ ಏನಾಗುತ್ತೆ ಅಂದರೆ ಒನ್ ಇಸ್ ಸಾಫ್ಟ್ ಕಿಲ್, ಅದು ಒನ್ ಇಸ್ ಹಾರ್ಡ್ ಕಿಲ್. ಸಾಫ್ಟ್ ಕಿಲ್ ಏನು ಅಂದರೆ ಜಾಮಿಂಗ್ ಮಾಡೋದು. ಜಾಮಿಂಗ್ ಅಂದರೆ ಈಗ ನೀವು ಟಿ ವಿ ಸ್ಕ್ರೀನ್ ನೋಡ್ತಾ ಇದ್ದೀರಾ, ದ ರೆಡಾರ್ ಕಂಟ್ರೋಲರ್ ಈಸ್ ವಾಚಿಂಗ್ ಆನ್ ದ ಟಿ ವಿ, ಒಂದೇ ಸರಿ ಬ್ರೈಟ್ ಆಗಿಬಿಡುತ್ತೆ, ಏನು ಕಾಣೋದೇ ಇಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಜಾಮಿಂಗ್. ಆಮೇಲೆ ಈ ಡ್ರೋನ್ಗಳೆಲ್ಲ ಬರ್ತೀವಲ್ಲ ಅವು ಎಲ್ಲ ಎವ್ರಿಥಿಂಗ್ ಈಸ್ ಇನ್ ರೇಡಿಯೋ ಫ್ರೀಕ್ವೆನ್ಸಿ. ನಮ್ಮ ಹತ್ರ ಕೆ ಬ್ಯಾಂಡ್ ಇದೆ, ಕಾ ಬ್ಯಾಂಡ್ ಇದೆ, ಕು ಬ್ಯಾಂಡ್ ಇದೆ, ಎಸ್ ಬ್ಯಾಂಡ್ ಇದೆ, ಎಕ್ಸ್ ಬ್ಯಾಂಡ್ ಇದೆ. ದರ್ ಪ್ಲೆಂಟಿ ಆಫ್ ಸ್ಪೆಕ್ಟ್ರಮ್, ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಮ್. ಸೊ ಅವನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಅಂತೇಳಿ ಬೇರೆ ಡಿಫರೆಂಟ್ ಟೈಪ್ ವಾರ್ ಮಷಿನರಿ ಅಡಾಪ್ಟ್ ಮಾಡಿರ್ತಾರೆ. ನಾವು ಲೆಟ್ಸ್ ಕಮ್ ಟು ಡಿಫೆನ್ಸ್. ನಾವು ಹೆಂಗೆ ಡಿಫೆಂಡ್ ಮಾಡಿದ್ವಿ? ಫಸ್ಟ್ ದ ಏರೋಪ್ಲೇನ್ಸ್ ವಿಲ್ ಎಂಗೇಜ್ ದಿ ಎನಿಮಿ. ಅಕಸ್ಮಾತ್ ಅದರಿಂದ ತಪ್ಪಿಸ್ಕೊಂಡು ಬಂದರು ಅಥವಾ ದರ್ ಟೂ ಮೆನಿ ಏರ್ಕ್ರಾಫ್ಟ್ಸ್, 2 ಏರ್ಕ್ರಾಫ್ಟ್ಸ್ ವಿಲ್ ಎಂಗೇಜ್ ದೇರ್ ಆ್ಯಂಡ್ ರಿಮೈನಿಂಗ್ 4 ವಿಲ್ ಕಮ್. ಆ ಥರ ಟ್ಯಾಕ್ಟಿಕ್ ಮಾಡ್ತಾರೆ. ಈ 4 ಬಂದಾಗ ವಿ ಹ್ಯಾವ್ ಎ ಸಿಸ್ಟಮ್ ಕಾಲ್ಡ್ S-400. ಇಟ್ಸ್ ಅ ಬ್ಯೂಟಿಫುಲ್ ಸಿಸ್ಟಮ್. ವಿ ಗಾಟ್ ಇಟ್ ಫ್ರಮ್ ರಷ್ಯಾ. ಅದರಲ್ಲಿ ಒಂದು ಲಾಂಚರ್ ಅಂತ ಇರುತ್ತೆ. ಒನ್ ಲಾಂಚರ್ ವಿಲ್ ಹ್ಯಾವ್ 4 ಮಿಸೈಲ್ಸ್. ಓಕೆ, ದ ಫಸ್ಟ್ enemy aircraft will be tracked at 600 kilometers, distance of 600 kilometers, and it will shoot at 400 kilometers. ಅದಕ್ಕೆ ಇದನ್ನು S-400 ಅಂತ. ಓಕೆ, ಅಲ್ಲಿ ತಪ್ಪಿಸ್ಕೊಳ್ತು. ದ ಏರ್ಕ್ರಾಫ್ಟ್ ವಿಲ್ ಕಮ್, ಮೇ ಬಿ 1 ಏರ್ಕ್ರಾಫ್ಟ್ ವಿಲ್ ಗೋ ಗೆಟ್ ಸ್ಮ್ಯಾಶ್ಡ್ ಆ್ಯಂಡ್ 3 ಏರ್ಕ್ರಾಫ್ಟ್ಸ್ ವಿಲ್ ಅಡ್ವಾನ್ಸ್. ದೆನ್ ದ ಸೆಕೆಂಡ್ ಮಿಸೈಲ್ ವಿಲ್ ಫೈರ್ ಅಟ್ ದಿ ರೇಂಜ್ ಆಫ್ 250 kilometers. Then Akash system will take over. That is another wonderful system which is indigenously ನಾವು ಭಾರತದಲ್ಲೇ ತಯಾರು ಮಾಡಿದ ಒಂದು ಸಿಸ್ಟಮು. ಅದರ ರೇಡಾರ್ ಅದರಲ್ಲೆಲ್ಲ ಇರುತ್ತೆ. ಅದರಲ್ಲೂ 4 ಮಿಸೈಲ್ ಇರುತ್ತೆ. ದೇ ವಿಲ್ ಆಲ್ಸೋ ಶೂಟ್. ಸಿಸ್ಟಮ್ ವಿಲ್ ಟೇಕ್ ಓವರ್. ಸಪೋಸ್ ಅದರಲ್ಲಿ ಒಂದೇ ಏರ್ಕ್ರಾಫ್ಟ್ ಉಳ್ಕೊಳ್ತು ಅಂದರೆ ಅನದರ್ ಸಿಸ್ಟಮ್ ವಿಲ್ ಟೇಕ್ ಓವರ್. ದೆನ್ ದೇರ್ ಇಸ್ ಅ ಗನ್ ಕಾಲ್ಡ್ L-70. ಓಕೆ, L-70 ಈಸ್ ವೆರಿ ಸ್ಮಾಲ್ ರೇಡಿಯಸ್ ಇರೋದು, ಅಪ್ ಟು 10 kilometers ಅಂತ ಹೇಳ್ತಾರೆ. ಇದು ಆರ್ಮಿ, ಇಟ್ ಇಸ್ ಮ್ಯಾನ್ಡ್ ಬೈ ಆರ್ಮಿ. ಇಟ್ ಯೂಸ್ ಟು ಬಿ ಜಸ್ಟ್ ಅ ಗನ್, ಮ್ಯಾನ್ಯುಯಲ್ ಗನ್. ಈಗ ನೌ ಇಟ್ ಇಸ್ ಬ್ಯೂಟಿಫುಲಿ automated, refurbished ಅಂತ ಗೊತ್ತಾಯ್ತು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇದು. ವಿ ಹ್ಯಾವ್ ಆಫ್ಟರ್ ದಟ್ ಒನ್ ಮೋರ್ ಭಾರ್ಗವ ಆಯುಧ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಭಾರ್ಗವ ಆಯುಧ, ವಿಚ್ ಈಸ್ ಡೆವಲಪ್ಡ್ ಬೈ ಎ ಪ್ರೈವೇಟ್ ಎಂಟರ್ಪ್ರಿನರ್ ಬೇಸ್ಡ್ ಇನ್ ನಾಗ್ಪುರ್. ಓಕೆ ಓಕೆ, ಸೊ ಅದರ ರೇಂಜ್ ಪ್ರೆಸೆಂಟ್ಲಿ ಇಟ್ ಈಸ್ 2.5 kilometers. ದೆನ್ ಅದು ವಿತಿನ್. So there is no chance the big package of enemy aircraft, 8 aircrafts or 10 aircrafts, let them come. At each stage they are bound to be killed. Okay, and in the regress mode also. ಅಂದರೆ ಹಿಂದ್ಗಡೆ ಹೋಗ್ತಾರೇನು, they will not be allowed to reach the target. What is their target? Mainly airfields, industrial complexes, cities like Bangalore, ಅಣುಸ್ಥಾವರ, ಕೈಗಾದಲ್ಲಿ ಅಣುಸ್ಥಾವರ ಇದೆ, ರಾಯಚೂರಿನಲ್ಲಿ ಥರ್ಮಲ್ ಪ್ಲಾಂಟ್ ಇದೆ. ಸೊ ಮೊನ್ನೆ ಮಾಕ್ ಡ್ರಿಲ್ ಮಾಡಿದ್ವಲ್ಲ, ಇಟ್ ಈಸ್ ಬೇಸ್ಡ್ ಆನ್ ದೀಸ್ ಟಾರ್ಗೆಟ್ಸ್. ಅಲ್ಲೇನಾದರೂ ಆದರೆ, ಬಾಂಬ್ ಆದರೆ, ಹೌ ಟು. ಈಗ ಆರ್ಮಿ, ಬಿಟ್ವೀನ್ ಆರ್ಮಿ ಏರ್ಫೋರ್ಸ್ ಎಕ್ಸಸೈಸ್ ನಡೆಯುತ್ತೆ, ಬಿಟ್ವೀನ್ ಆರ್ಮಿ ಏರ್ಫೋರ್ಸ್ ಆ್ಯಂಡ್ ನೇವಿ ಎಕ್ಸಸೈಸ್ ನಡೆಯುತ್ತೆ. ಸೈನ್ಯ ಮತ್ತು ಸಿವಿಲ್ ಡಿಫೆನ್ಸ್ ಅದ್ರ ಬಗ್ಗೆ ಒಂದಿಷ್ಟು ಇಂಟರಾಕ್ಷನ್ ಇರಬೇಕು. ವಾರ್ ಈಸ್ ನಾಟ್ ಜಸ್ಟ್ ಸೋಲ್ಜರ್ಸ್ ಬರ್ನ್, ಕರೆಕ್ಟ್, ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್. ಓಕೆ, ಅದು ಆ ಉದ್ದೇಶದಿಂದ ಇದನ್ನು ಮಾಡಿದ್ದು ಮಾಕ್ ಡ್ರಿಲ್ನ. ಅಲ್ಲೇನಿದೆ ವ್ಯವಸ್ಥೆ ಅಂದರೆ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಚೈನೀಸ್ ಟೆಕ್ನಾಲಜಿ. ಚೈನೀಸ್ಗೆ ಏನು ಹೇಳ್ತಾರೆ, ಚಲೆ ತೋ ಚಾಂದ್ ತಕ್ ನೈ ತೋ ರಾತ್ ತಕ್. ಅಂದರೆ ಹೊಡೆದ್ಬಿಡ್ತಾರೆ, ಎಲ್ಲರೂ ಪುಸ್. ಚೈನೀಸ್ ಪಟಾಕಿ ಎಲ್ಲ ನೋಡಿರ್ತಿರಲ್ಲ, ಟುಸ್ ಪಟಾಕಿಗೆ ಚೈನೀಸ್ ಪಟಾಕಿ ಇದೆ. ಸೊ ದೇ ಹ್ಯಾವ್ ಎ ಸಿಸ್ಟಮ್ ಕಾಲ್ಡ್ HQ-9B ಅಂತೇಳಿ.
ನಾವೇನು ಮಾತಾಡಿದ್ವಲ್ಲ, ರೇಡಾರ್ ಇರುತ್ತೆ, ಮಿಸೈಲ್ ಇರುತ್ತೆ, ಸೊ ಇಟ್ ಈಸ್ ಬಸ್ಟ್ ನಾವು, ಇಟ್ಸ್ ಕಂಪ್ಲೀಟ್ಲಿ ಬಸ್ಟ್. ಸೊ ನೌ ವಿ ಹ್ಯಾವ್ ನಮ್ಮ ಅಫೆನ್ಸಿವ್ ಯಾಕೆ ಶುರುವಾಗುತ್ತೆ ಅಂದರೆ ವಿ ಹ್ಯಾವ್ 3 ಸ್ಟೇಜಸ್. ಒನ್ ಈಸ್ ಫೇವರಬಲ್ ಏರ್ ಸ್ಪೇಸ್, ಅಂದರೆ ಫೇವರಬಲ್ ಕಂಡೀಷನ್ ವಿಚ್ ಇಸ್ ಲಿಮಿಟೆಡ್ ಇನ್ ಟೈಮ್ ಆ್ಯಂಡ್ ಸ್ಪೇಸ್. ಈ ಕಡೆ ಇಲ್ಲಿಗೆ ಹೋಗ್ಬೋದು, ಈ ಡೈರೆಕ್ಷನಲ್ಲಿ ಹೋಗ್ಬೋದು, ಬಿಟ್ವೀನ್ ದಿಸ್ ಟೈಮ್ ಆ್ಯಂಡ್ ದಿಸ್ ಟೈಮ್ ವಿ ಕ್ಯಾನ್ ಶೂಟ್ ಅಂತೇಳಿ. ಇನ್ನೊಂದು ಏರ್ ಸುಪೀರಿಯಾರಿಟಿ, ಅಂದರೆ ವಿ ಹ್ಯಾವ್ ಎ ವೈಡರ್ ಸೆಕ್ಟರ್ ಆ್ಯಂಡ್ ವೈಡರ್ ಟೈಮ್ ಗ್ಯಾಪ್. ದ ಲಾಸ್ಟ್ ಈಸ್ ಏರ್ ಸುಪ್ರಿಮಸಿ. ಎಕ್ಸೆಪ್ಟ್ ಬರ್ಡ್ಸ್, ನೋಬಡಿ ಈಸ್ ದೇರ್ ಇನ್ ಪಾಕಿಸ್ತಾನಿ ಏರ್ ಸ್ಪೇಸ್. ಸೊ ಆ ಥರ ಆ ಸ್ಟೇಜಿಗೆ ಬರುತ್ತೆ. ಅವು ಬಂದಾಗ ದೆನ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಅಚೀವ್ ಅವರ್ ಗೋಲ್ ದಟ್ ಈಸ್ ಸ್ಪೆಸಿಫೈಡ್ ಬೈ ದಿ ಪೊಲಿಟಿಕಲ್ ಲೀಡರ್ಶಿಪ್. ಅವ್ರು ಏನು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಸೈನ್ಯಕ್ಕೆ ಹೇಳಿದ್ದಾರೆ, ಯು ಫೀಲ್ ಫ್ರೀ ಟು ಡೂ ವಾಟ್ ಎವರ್ ಯು ವಾಂಟ್. ಓಕೆ, ಸೊ ಇಷ್ಟೆಲ್ಲ ಇದೆ. ಆ್ಯಂಡ್ ವಿ ಆರ್ ಸೋ ಫಾರ್ಚುನೇಟ್, ಆಲ್ ದಿಸ್ ರೇಡಾರ್ಸ್ ಆ್ಯಂಡ್ ವಾರ್ ಮಿಷನರೀಸ್, most of it is in Bangalore. We have 11 DRDO laboratories, out of that 6 are in Bangalore. ಎಸ್, ವಂಡರ್ಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಮತ್ತೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಎಸ್, ನಮಸ್ಕಾರ ಸರ್, ನನ್ನ ಹೆಸರು ದಾಕ್ಷಾಯಿಣಿ ಅಂತ, ಸಿಂಧಿ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ದೀನಿ. ಸರ್, ನನ್ನ ಪ್ರಶ್ನೆ ಇಷ್ಟೇ. ಭಾರತ ಸ್ಪಷ್ಟವಾಗಿ ಹೇಳಿದೆ, ನಾವು ಕೇವಲ ಭಯೋತ್ಪಾದಕರ ವಿರುದ್ಧವಾಗಿ ಅಷ್ಟೇ ನಮ್ಮ ಹೋರಾಟ ಅಂತ. ಹಾಗಿದ್ದ ಮೇಲೆ 9 ಕಡೆ ಬಾಂಬನ್ನು ಹಾಕಿದ್ದು ಕೂಡ ಭಯೋತ್ಪಾದಕರ ನೆಲೆಗಳ ಮೇಲೆ. ಆದರೆ ಪಾಕಿಸ್ತಾನ ನೇರವಾಗಿ ನಮ್ಮ ಪೌರರನ್ನು ಅಟ್ಯಾಕ್ ಮಾಡ್ತಾ ಇದೆ, ಪೌರರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಪಾಕಿಸ್ತಾನದ ಮೇಲೆ ಯಾಕೆ ಒತ್ತಡ ಬರ್ತಾ ಇಲ್ಲ? ನೀವು ಮಾಡ್ತಿರೋ ತಪ್ಪು, ನಿಮ್ಮ ಮೇಲೆ ನೀವು ಈ ಥರ ನಡೆದ್ರೆ ನಾವು ನಿಮ್ಮ ಮೇಲೆ ಕಠಿಣವಾದ ಕ್ರಮ ತಗೋತೀವಿ ಅನ್ನೋಂತಹ ಪ್ರಶ್ನೆ ಆಗಲಿ, ಒತ್ತಡ ಆಗಲಿ ಯಾಕೆ ಬರ್ತಾ ಇಲ್ಲ? ಪಾಕಿಸ್ತಾನ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರಿಗೆ, ಪಾಕಿಸ್ತಾನ ಇರೋದೇ ಒಂದು ಸಾಲದ ಆಧಾರದ ಮೇಲೆ ಅವರ ಆರ್ಥಿಕತೆ. 24 times bailouts. ದಿಸ್ ಇಸ್ 24th ಟೈಮ್, ಅಂದರೆ 23 ಸರಿ ಅವರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬಂದು ದುಡ್ಡು ಏನಾಗುತ್ತೆ? ದೇ ಸ್ಪೆಂಡ್ ಇಟ್ ಆನ್ ಹೋಮ್, ಆನ್ ಟೆರರಿಸಮ್, ಆನ್ ಟೆರರಿಸ್ಟ್. ಅವರು ಪಾಕಿಸ್ತಾನ ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕವಾಗಿ ಯುದ್ಧ ಮಾಡೋದು ಮರ್ತೇ ಬಿಟ್ಟಿದ್ದಾರೆ. ಅಲ್ಲಿನ ಜನರಲ್ಗಳು ದೇ ಆರ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮೆನ್ ಆಫ್ ಪಾಕಿಸ್ತಾನ್. ಓಕೆ, ಅವರು ಸಾವಿರಾರು ಗಟ್ಟಲೆ ನೆಲ ಗೌರ್ಮೆಂಟಿಂದನೇ ತೊಗೊಂಡು ಅಲ್ಲಿ ಅವರ ಸೈನಿಕರನ್ನು ರೈತರನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪಿಜ್ಜಾ ಫ್ಯಾಕ್ಟ್ರಿಗಳಿದ್ದಾವೆ, ಅಲ್ಲಿ ಪಿಜ್ಜಾ ಕೆಲಸ ಮಾಡ್ತಿರ್ತಾರೆ ಇವರು. ಎಲ್ಲ ಥರದ ಬಿಸ್ನೆಸ್ಗಳು ದೇ ಆರ್ ದ ಜನರಲ್ಸ್ ಓನ್ ಆ್ಯಂಡ್ ಸೈನಿಕರಲ್ಲಿ ಕೆಲಸ ಮಾಡ್ತಾರೆ. ಸೊ ದೇ ಹ್ಯಾವ್ ನೋ ಕಾನ್ಸೆಪ್ಟ್ ಆಫ್ ಕನ್ವೆನ್ಷನಲ್ ವಾರ್ ಅಂತ ಹೇಳ್ತೀವಲ್ಲ. ಸೊ ಆಮೇಲೆ ಈಗ ಅರ್ಧಕ್ಕರ್ಧ ಸೈನ್ಯ ನಾನು ಹೇಳಿದ್ನಲ್ಲ, ಅದರಲ್ಲಿ ಒಡೆದೋಗಿದೆ ಸೈನ್ಯ. ದರ್ ಇಸ್ ಎ ಮಾಸ್ ಡೆಸರ್ಷನ್. ಯಾವಾಗ ಬಲೂಚಿಗಳು ಈ ಜಫರ್ ಎಕ್ಸ್ಪ್ರೆಸ್ಸನ್ನು ಹೈಜಾಕ್ ಮಾಡಿಬಿಟ್ಟು ಅದರಲ್ಲಿದ್ದ 200 ಜನ ಯೋಧರು ರಜದ ಮೇಲೆ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ನ್ಯೂಟ್ರಲೈಸ್ ಮಾಡಿಬಿಟ್ರು. ಆವಾಗ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ. ಅವ್ರು ಪಾಕಿಸ್ತಾನಗಳು ಇದೇ ಥರ ಕಾರ್ಗಿನಲ್ಲೂ ಅಷ್ಟೇ, ಅವ್ರ ಸೈನಿಕರಿದ್ದರು, ಅವ್ರನ್ನ ಹೊಡೆದಾಕಿದಾಗ ಅವರ ಡೆಡ್ ಬಾಡಿನೂ ತೊಗೊಳ್ಳಿಲ್ಲ. ಬಟ್ they give all state honors to terrorists. You saw the coffins covered by their national flag. Terrorists. ಒಂದು ದೇಶ ಇದಕ್ಕಿಂತಲೂ ದೌರ್ಭಾಗ್ಯದ ಸ್ಥಿತಿಗೆ ಬರಬಾರದು ಸರ್. ಅಂದರೆ there is no comparison. ಆಮೇಲೆ ಅವರ ಸೈನಿಕರ ಹೆಣಗಳನ್ನು ನಮ್ಮ ಸೇನೆ ವಿತ್ ಆಲ್ ರಿಲಿಜಿಯಸ್ ರೆಸ್ಪೆಕ್ಟ್ ಅವ್ರನ್ನ ಬರಿ ಮಾಡಿತು. ನಾವು ಅವರ ಅಂತ್ಯೇಷ್ಟಿಯನ್ನು ನಾವು ಮಾಡಿದ್ವಿ, ಅವರ ಜನಾಜ ಇದರ ಪ್ರಕಾರ. ಆಮೇಲೆ ಪಾಕಿಸ್ತಾನಕ್ಕೆ ಯಾಕೆ ಎಷ್ಟು ಕೆಟ್ಟ ಹೆಸರಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ, ಇವರೇ ಹೇಳಿದ್ರಲ್ಲ ಸರ್ ಹೇಳಿದಾಗೆ, ಅವರಿಗೆ ಬಲೂಚಿಗಳನ್ನ ಕಂಡ್ರೆ ಆಗಲ್ಲ, ಬೆಂಗಾಳಿಗಳನ್ನ ಕಂಡ್ರೆ ಆಗ್ತಿದ್ದಿಲ್ಲ, ಅದಕ್ಕೆ ಅವರು ಹೊಡೆದೇ ಹೋಯಿತು. ಪಶ್ತೂನಿಗಳು ಅಷ್ಟೇ. ಆಮೇಲೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿರೋದೇ POJK ಆ್ಯಂಡ್ ಗಿಲ್ಗಿಟ್ ಪಾಕಿಸ್ತಾನದಲ್ಲಿ. ದ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮೇ ಬಿ 3 rupees 5 rupees, ಅವರಿಗೆ 70 ರೂಪಾಯಿ ಪರ್ ಯೂನಿಟ್ ಮಾರ್ತಾ ಇದ್ದಾರೆ. ಸೊ ಇಟ್ ಈಸ್ ಓನ್ಲಿ ಪಾಕಿಸ್ತಾನಿ ಪಂಜಾಬೀಸ್ ಹೂ ಹೋಲ್ಡ್ ದ ಕಂಟ್ರೋಲ್ ಆಫ್ both military and administration. ಸೊ ಅವರೊಬ್ಬರು ಇರಬೇಕು. ಈಗ ವಿ ಯೂಸ್ ಟು ಥಿಂಕ್ ದೆರ್ ಇಸ್ ನೋ ಪ್ರಾಬ್ಲಮ್ ಬಿಟ್ವೀನ್ ಸಿಂಧ್ ಆ್ಯಂಡ್ ಪಂಜಾಬ್ ಅಂತ. ಆ ಸಿಂಧೂ ನದಿಯ ನೀರನ್ನು ಕದ್ಕೊಂಡು ಅವರಿಗೆ ಹರಿಸ್ಕೊಂಡು ಹೋಗ್ತಾ ಇದ್ದಾರೆ ಪಂಜಾಬಿಗೆ. ಸೊ ದಟ್ಸ್ ವೈ ಎವ್ರಿಥಿಂಗ್ ಈಸ್ ಮಾನಿಟರ್ಡ್ ಬೈ ಇಂಟರ್ನ್ಯಾಷನಲ್ ಫೋರಮ್. ಒಂದಿಷ್ಟು ಇದಕ್ಕೆ ಟ್ರಂಪ್ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಪರಿಸ್ಥಿತಿ ಸರಿ ಇರಲಿಲ್ಲ ಜಾಗತಿಕವಾಗಿ. ಈಗ ಸರಿ ಆಗುತ್ತೆ ಅಂತ ಭಾವಿಸೋಣ. ಯಾಕಂದರೆ ಇಟ್ ಈಸ್ ನಾಟ್ ಜೋಕ್ ಎನಿಮೋರ್ ಆ್ಯಂಡ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಡೀಪ್ ಸ್ಟೇಟ್
ಎಸ್ ಡೀಪ್ ಸ್ಟೇಟ್ ವಾಸ್ ಸಪೋರ್ಟಿಂಗ್ ಪಾಕಿಸ್ತಾನ್. ಅವ್ರದ್ದೇನು ಅಂದರೆ ಒಂದು ಲೇಡಿ ಕಾಲ್ಡ್ ವಿಕ್ಟೋರಿಯಾ ನೂರನ್ ಆ್ಯಂಡ್ ಇನ್ನೊಬ್ಬ ಅವ್ರ ಜೊತೆಗಿದ್ರು. ದೇರ್ ಏಮ್ ಈಸ್ ಟು ರೆಜ್ಯೂಮ್ ಚೇಂಜ್. ಏನು ಬಾಂಗ್ಲಾದೇಶದಲ್ಲಿ ಮಾಡಿದರು? ರೆಜ್ಯೂಮ್ ಚೇಂಜ್. ಅಮೇರಿಕಕ್ಕೆ ಒಂದು ಐಲ್ಯಾಂಡ್ ಬೇಕಾಗಿತ್ತಂತೆ, ಸೇಂಟ್ ಮಾರ್ಟಿನ್ ಅಂತ, ಅದನ್ನು ಕೊಡಲ್ಲ ಅಂತ ಶೇಖ್ ಹಸೀನಾ ಹೇಳಿದ್ದಕ್ಕೆ ಆ್ಯಂಡ್ ಪ್ಯಾರಾಡ್ರಾಪ್ಟ್ ಒನ್ ದೇರ್ ಏಜೆಂಟ್ ಆಫ್ ದ ಡೀಪ್ ಸ್ಟೇಟ್ ಹೂ ಇಸ್ ಕಾಲ್ಡ್ ಮೊಹಮ್ಮದ್ ಯೂನಿಸ್. ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಟ್ಟು ಉತ್ತರ ಕೊಡ್ತೀನಿ. ಪಾಕಿಸ್ತಾನ ಹತ್ರ ಯುದ್ಧ ಮಾಡೋ ಶಕ್ತಿ ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಅವರ ತೊಂದರೆ ಬರೇ ನಮ್ಮ ಹತ್ರ ಯುದ್ಧ ಮಾಡೋಕ್ಕೆ ಸೈನಿಕರಿಗೆ ದಂಗೆ ಎದ್ದಿದ್ದಾರೆ ಆ ಥರ ಅಲ್ಲ. ಅವ್ರಿಗೆ ಯುದ್ಧ ಸಾಮಗ್ರಿ ಕಮ್ಮಿ ಆಗ್ತಾಯಿದೆ ಬರ್ತಾ. ನಮಗೆ ಗೊತ್ತಿರೋ ಪಕ್ಕಾ ಮಾಹಿತಿ ಪ್ರಕಾರ 7 ದಿವಸಕ್ಕಿಂತ ಜಾಸ್ತಿ ಅವ್ರ ಕೈಲಿ ಇದನ್ನು ಸಸ್ಟೈನ್ ಮಾಡೋಕ್ಕೆ ಆಗಲ್ಲ. ಚೈನೀಸ್ ಎಕ್ವಿಪ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅಲ್ಲೇ ವಿಪರೀತ ತೊಂದರೆ ಇದೆ. ಇವತ್ತು ಎಲ್ಲ ನಿರ್ಣಯಗಳನ್ನ ತಗೋತಾ ಇರೋದು ಅಸೀಂ ಮುನೀರ್. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಶಹಬಾಜ್ ಶರೀಫ್ಗೆ ಯಾವ ಥರ ದಮ್ಮಿಲ್ಲ. ಈಗ ಅವರ ಇದರೊಳಗೆ ಶಹಬಾಜ್ ಶರೀಫು, ಅವನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಅವರು ಬೇರೆ ಬೇಕಾದಷ್ಟು ದೇಶಗಳಿಗೆ ನಿಲ್ಲಿಸ್ಬಿಡಿ, ಏನಾರು ಮಾಡಿ ನಿಲ್ಲಿಸ್ಬಿಡಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ನಿನ್ನೆ 2 ದಿವಸದ ಕೆಳಗೆ ಮಾರ್ಕ್ ರೂಬಿಯೋ ಜೈಶಂಕರ್ ಜೊತೆನೂ ಮಾತಾಡಿದ್ರು, ಫಾರಿನ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಜೊತೆನೂ ಮಾತಾಡಿ ನಿಲ್ಲಿಸಿ ಇದನ್ನು ಅಂದರು. ಆದರೆ ಅಸೀಂ ಮುನೀರ್ ನಿಲ್ಲಿಸಲಿಲ್ಲ. ಅಸೀಂ ಮುನೀರ್ ನಿಮಗೆ ಗೊತ್ತಿರ್ಬೋದು, ಶಹಬಾಜ್ ಶರೀಫ್ಗೆ ಅವರ ಅಣ್ಣನೂ ಬಂದು ಹೇಳಿದ್ರು, ನವಾಜ್ ಶರೀಫು ಬಿಟ್ಟುಬಿಡಿದ, ನಾನು ಇದನ್ನು ಯುದ್ಧ ಮಾಡೋಕ್ಕೆ ಹೋಗಬೇಡ ಅಂದರು. ಆದರೂ ಆಗಲಿಲ್ಲ. ಆಮೇಲೆ ಇದು ಪ್ರತಿ ಕ್ಷಣ ಈ ಥರ ಎಸ್ಕಲೇಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಹೊರತು ಅಲ್ಲಿ ಕಮ್ಮಿ ಮಾಡುವಂಥ ಮಾತೇ ಇಲ್ಲ. ಮಧ್ಯದಲ್ಲಿ ಒಂದು ಮಾತು ಕೇಳಿ ಬಂತಾಯಿತು, ನೀವು ಮುಗಿಸ್ಬಿಟ್ರೆ ನಾವು ಮುಗಿಸ್ಬಿಡ್ತೀವಿ, ನೀವು ಇಫ್ ಯು ವಿಡ್ರಾ ವಿ ವಿಲ್ ಆಲ್ಸೋ ವಿಡ್ರಾ. ಇವತ್ತು ಬೆಳಗಿನ ಸಮಾಚಾರ, G7 ನೇಷನ್ಸು ಭಾಳ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರಿಗೆ, ನಿಲ್ಲಿಸಿ ಇದನ್ನು, ಎಸ್ಕಲೇಷನ್ ನಿಲ್ಲಿಸಿ. ಅಮೇರಿಕಾ ಟ್ರಂಪು ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು ಇದು ನಿಲ್ಲಲ್ಲ ಅಂತ ಗೊತ್ತು. ಆದರೆ ನಾವು ಪಾಕಿಸ್ತಾನನ ಒಂದು ಸ್ಟೇಟ್ ಇದು ತೊಗೊಂಡೋಗಿ ನಿಲ್ಲಿಸ್ಬೋದು. ಅವ್ರಿಗೆ ಬೇರೆ ಯಾವುದೂ ಗತಿ ಇಲ್ಲದೆ ಅವರು ಆಲ್ರೆಡಿ ನೀವೇ ಮೀಡಿಯೇಟ್ ಮಾಡಿ ನಿಲ್ಲಿಸಿ ಅನ್ನುವಂಥ ಮಾತು ಅವ್ರ ಕೈಯಿಂದ ಬರೆಸ್ಬೋದು ಅಸೀಂ ಮುನೀರ್ನ ಬಿಟ್ಟು. ದಟ್ ಇಸ್ ಪಾಸಿಬಲ್. ದಟ್ ಇಸ್ ಒನ್ ಆಫ್ ದ ಇದು ಡಿಪ್ಲೊಮ್ಯಾಟಿಕ್ ಇದು ಸೊಲ್ಯೂಷನ್ಸ್. ದಟ್ ಇಸ್ ಪಾಸಿಬಲ್. ಅದಕ್ಕೆ ನಾವು ಹೇಳ್ತೀವಲ್ಲ, ಒಂದು ಹಾವಿಗೆ ಬರೀ ಬಿಟ್ಬಿಟ್ರೆ ಆಗಲ್ಲ. ಹಾವು ವಾಪಸ್ ಬಂದು ಕಚ್ಚತ್ತೆ. ಹಾವು ಹೆಡೆನ ಹಿಡಿಬೇಕು. ಸೊ ಈ ಕೆಲಸನ ಐ ಥಿಂಕ್ ನಾವು ಭಾಳ ಇದು ನಮ್ಮ ಹತ್ರ ಬೇಕಾದಷ್ಟು ಎಕ್ವಿಪ್ಮೆಂಟ್ ಇದೆ, ನಮ್ಮ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸು ಇದೆ, ನಮ್ಮ ಹತ್ರ ಒಂದು ಮನೋಬಲನೂ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮನೋಬಲ. ಇವತ್ತು ಅದಿಲ್ಲೇ ಇಲ್ಲ. ಆ ಮೊರಾಲ್ ಅಂತೀವಲ್ಲ, ಅದಿಲ್ಲ, ಮೊರಾಲ್ ಇಲ್ಲೇ ಇಲ್ಲ. ಆ ಪಾಕಿಸ್ತಾನದಲ್ಲಿ ಎಲ್ಲರೂ ಒಂದೊಂದು ಥರ ಮಾತಾಡ್ತಾರೆ. ಸೊ ಇದಾದರೆ ಪ್ರಧಾನಮಂತ್ರಿಗಳಿಗೂ ರಕ್ಷಣಾ ಸಚಿವರಿಗೂ ತಾಳಮೇಳ ಇಲ್ಲ. ಸೊ ನೀವು ಕೇಳಿದ ಪ್ರಶ್ನೆಗೆ ಗೊತ್ತಾಯಿತು ಯಾರು ರಕ್ಷಣಾ ಸಚಿವರು ಇದ್ದಾರೆ ಅಂತ ಈಗಲೇ ಗೊತ್ತಾಗಿದೆ. ಅವರು ಈ ಇಂಟರ್ನ್ಯಾಷನಲ್ ಒಪಿನಿಯನು ಪಾಕಿಸ್ತಾನದ ವಿರುದ್ಧ ಹೋಗೋ ಸಾಧ್ಯತೆ ಇದೆ. ಇವತ್ತು ಈ ಇದನ್ನ ಕಾನ್ಫ್ಲಿಕ್ಟ್ ನಿಲ್ಲಬೇಕಾದ್ರೆ ಅದೊಂದೇ ಇದು ಸೊಲ್ಯೂಷನ್ ಉಳಿದಿರೋದು. ಇಂಟರ್ನ್ಯಾಷನಲ್ ಪ್ರೆಷರ್ ಯಾವ ಥರ ಬರಬೇಕು ಪಾಕಿಸ್ತಾನ್ಗೆ ಅಂದರೆ ಅವ್ರು ನಿಲ್ಲಿಸ್ಬೇಕು. ಆದರೆ ಏನಾಯಿತು, ಇದ್ದಕ್ಕಿದ್ದಂಗೆ ಇವತ್ತು IMFದ $1 ಬಿಲಿಯನ್ ಬಂದ್ಬಿಡ್ತು ಅವ್ರಿಗೆ. ಬರೋಲ್ಲ ಅಂತ ಆಸೆ ಇತ್ತು. ಅಷ್ಟೇ ಅಲ್ಲ, 1.3 ಅವ್ರು ರೆಡಿ ಮಾಡಿಟ್ಟಿದ್ದಾರೆ IMF. ಆಮೇಲೆ ಬಂಗ ಹೇಳ್ತಾರೆ, ಇಲ್ಲ ವಿಲ್ ನಾಟ್ ಗೆಟ್ ಇನ್ವಾಲ್ವ್ಡ್ ಇನ್ ದಿಸ್ ಅಂತ ಇದನ್ನು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟು ಹೇಳ್ತಾರೆ. ಸೊ ಕೆಲವು ಇದರೊಳಗೆ ಸಂಗತಿಗಳು ಪಾಕಿಸ್ತಾನದ ಪರ ಆಗಿದೆ ಅಂತ ಅನ್ಕೋಬೋದು ನಾವು. ಆದರೆ ಅವರು ಪಾಕಿಸ್ತಾನದವರು ಅವರು ಮಂಡಿ ಊರಲೇಬೇಕಾಗತ್ತೆ. ಇವತ್ತಲ್ಲ ನಾಳೆ ಮಂಡಿ ಊರಲೇಬೇಕಾಗತ್ತೆ. ಇವತ್ತಲ್ಲ ನಾಳೆ ಅವರು ಸಾಕು ನಿಲ್ಲಿಸು ಅಂತ ಹೇಳಲೇಬೇಕಾಗತ್ತೆ. ಆ ಸ್ಥಿತಿಗೆ ನಾವು ಪಾಕಿಸ್ತಾನನ ತಂದು ನಿಲ್ಲಿಸಬೇಕು. ಮಿಲಿಟರಿಲಿ
ಆರ್ ಡಿಪ್ಲೊಮ್ಯಾಟಿಕ್. ಎಸ್ ಎಸ್. ಜೈ ಹಿಂದ್. ಐ ಆಮ್ ಅರುಂಧತಿ ಫ್ರಮ್ BMS ಕಾಲೇಜ್. Sound. ನನ್ನ ಕ್ವಶನ್ ಏನಂದರೆ ಸರ್, ನೀವು ಹೇಳ್ದಂಗೆ ಪಾಕಿಸ್ತಾನದವರಿಗೆ 7 ದಿನದ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಅಥವಾ ಅವರಿಗೆ ಶಕ್ತಿ ಇಲ್ಲ ಅಂತ ಸರ್, ಬಟ್ ಅವ್ರು ಯಾವ ಧೈರ್ಯದ ಮೇಲೆ ನಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡ್ತಾರೆ? ಹಾಂ, ಎಸ್ ಸರ್. ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ? ಭಂಡ ಧೈರ್ಯ. ಏನು ಹೇಳೋಕ್ಕಾಗತ್ತೆ? ಈ ಮಾತು ಬರೀ ಪಾಕಿಸ್ತಾನಕ್ಕಲ್ಲ ಅಷ್ಟೇ ಅಲ್ಲ ಗೊತ್ತಿರೋದು, ಇಡೀ ವರ್ಲ್ಡ್ಗೆ ಗೊತ್ತು. ಅವ್ರ ಹತ್ರ ಏನೇನು ಎಕ್ವಿಪ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಅದು ಏನೇನು ಎಕ್ವಿಪ್ಮೆಂಟ್ ಮಾಡುತ್ತೆ ಕೆಲಸ ಅಂತಲೂ ಚೆನ್ನಾಗಿ ಗೊತ್ತು. ಆದರೆ ಅವ್ರಿಗೇನು, ನೀವು ಒಂದು ಚಿಕ್ಕ ವಿಷಯ ನಾವು ಯೋಚನೆ ಮಾಡಬೇಕು. ಅವರು ಪಾಕಿಸ್ತಾನದಲ್ಲಿ ಏನಾದರೂ ಇವತ್ತು ಅದು ಫಾರ್ ದ ಸೇಕ್ ಆಫ್ ದ ಇದು ಪ್ಲೇಯಿಂಗ್ ಟು ದ ಗ್ಯಾಲರೀಸ್ ಅಂತಾರಲ್ಲ, ಪ್ಲೇಯಿಂಗ್ ಟು ದ ಗ್ಯಾಲರೀಸ್. ಅವ್ರು ಹೇಳೋ ಪ್ರತಿಯೊಂದು ಸ್ಟೇಟ್ಮೆಂಟ್, ನಾವು ಹೊಡೆದು ಬಿಡ್ತೀವಿ ಇಂಡಿಯಾ, ರಾತ್ರಿ ಒಂದು ಹೊಡೆದು ಬಿಡ್ತೀವಿ, ಅದೇನು ಉತ್ತರನ ಪೌರುಷ. ನೀವು ನಾಗರಹಾವು ಪಿಕ್ಚರ್ ನೋಡಿದ್ದೀರಾ? ಅದೇ ಕತೆ. ಎಸ್. ಅನುಷಾ ಅಂತ, ಶೇಷಾದ್ರಿಪುರಂ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ವೆಶ್ಚನ್ ಬಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನೀವು ತುಂಬ ಡೀಟೇಲಾಗೆಲ್ಲ ಹೇಳ್ತಾ ಇದ್ರಿ, ಆ್ಯಂಡ್ ಹೌ ಇಂಡಿಯನ್ ಇಂಟೆಲಿಜೆನ್ಸ್ ಸಿಸ್ಟಮ್ ವಿಲ್ ವರ್ಕ್ ಇನ್ ಟರ್ಮ್ಸ್ ಆಫ್ ಫೇವರಿಸಮ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. IMF ಅವರು ದುಡ್ಡು ರಿಲೀಸ್ ಮಾಡಿದ್ರು, ಆ್ಯಂಡ್ ಪಾಕಿಸ್ತಾನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು, ಪಾಕಿಸ್ತಾನವರು ದುಡ್ಡು ವಾಪಸ್ ಕೊಡಲ್ಲ ಅನ್ನೋದು ಗೊತ್ತು, ಪಾಕಿಸ್ತಾನವ್ರ ಹತ್ರ ಮುಂದೆ ದುಡ್ಡು ಕೊಡೋಕ್ಕೆ ಆಗಲ್ಲ ಅನ್ನೋದು ಗೊತ್ತು. ಎಲ್ಲರಿಗೂ ಇಟ್ ಈಸ್ ಅ ಕೈಂಡ್ ಆಫ್ ಓಪನ್ ಬುಕ್ ಟ್ರೂತ್. ಆದ್ರೂ ಏನಕ್ಕೆ ಎಷ್ಟೊಂದು ಮೆಂಬರ್ ಕಂಟ್ರೀಸು ಎಲ್ಲ ಇದ್ದೂ ಏನಕ್ಕೆ ಅದನ್ನು ರಿಲೀಸ್ ಮಾಡಿದ್ರು? ವಾಟ್ ಈಸ್ ಯುವರ್ ಇಂಟೆಲಿಜೆನ್ಸ್ ರಿಪೋರ್ಟ್ ವಿಲ್ ಟೆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ? ನಮ್ಮ ಲೆಕ್ಕಾಚಾರದ ಪ್ರಕಾರ ಯೋಚನೆ ಮಾಡ್ತಿದ್ದೆ ಸರ್. ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಪ್ಪ, ಅವ್ರಿಗೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಗೊತ್ತು, ಇವ್ರು ಇದ್ದಿದ್ದ ದುಡ್ಡೆಲ್ಲ ಫಾರಿನ್ ಟ್ರಿಪ್ ಮಾಡಿ ಹಾಳು ಮಾಡಿಬಿಡ್ತಾರೆ ಅಂತ. ಆದರೂ ಬ್ಯಾಂಕ್ ಒಂದಷ್ಟು ಕಂಡೀಷನ್ ಹಾಕತ್ತೆ, ಇದರಲ್ಲಿ ನೀನು ಮನೆ ಕಟ್ಟಲೇಬೇಕು, ಇದು ಹೋಮ್ ಲೋನ್, ಇದನ್ನು ನೀನು ಡೈವರ್ಟ್ ಮಾಡೋದಕ್ಕಾಗೋದಿಲ್ಲ, ನಿನ್ನ ಸೈಟ್ ಎಲ್ಲಿದೆ, ಪ್ಲ್ಯಾನ್ ಎಲ್ಲಿದೆ, ಇಷ್ಟೆಲ್ಲ ಕೊಡು ಡೀಟೇಲ್ಸು ಅಂತ ಹೇಳಿ ನನಗೆ ಲೋನ್ ಕೊಡ್ತಾರೆ. ಇದು ಹೋಮ್ ಲೋನು, ನೀನು ಮನೆಯೇ ಕಟ್ಟಬೇಕು ಅಂತ. ಹಾಗೆ ಪಾಕಿಸ್ತಾನಕ್ಕೆ ಏನೋ ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಅಂತ, ನೀವು ಇನ್ಫ್ರಾಸ್ಟ್ರಕ್ಚರೇ ಮಾಡಬೇಕು ಇದರಲ್ಲಿ, ಅದನ್ನೇ ಮಾಡಬೇಕು ಅಂತ. ಆದರೆ ಕಳ್ರೆ ಎಸ್. ರವಿ ಜೋಶಿ ಸರ್, your basic point is how did IMF give the loan? ಹೌದು, that is your point. ಅಲ್ಲಲ್ಲ, ಯಾಕೆ ಕೊಡ್ತಾರೆ ಇಂಥವ್ರಿಗೆ? ಯಾಕೆ ಕೊಡ್ತಾರೆ? ಆಮೇಲೆ ಭಾರತ ಇಷ್ಟೊಂದು ಪ್ರಭಾವಶಾಲಿ ದೇಶ ಆಗಿ ಇದಕ್ಕೊಂದು ಲಾಬಿ ವರ್ಕ್ ಮಾಡಬೇಕಲ್ಲ ಸರ್, ಕೊಡದಂತೆ ತಡೆಯೋದಕ್ಕೊಂದು ಲಾಬಿ ಇರಬೇಕು. ಲಾಬಿ ಇದೆ. ಇನ್ಫ್ಯಾಕ್ಟ್ ಐ ಥಿಂಕ್ our foreign finance minister herself went for the meeting, which is a very important step. ಇದು ಯೂಶ್ವಲಿ ಮಿನಿಸ್ಟರ್ಸ್ ಹೋಗಲ್ಲ ಇದಕ್ಕೆ, ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, ಅವರೇ ಇದು ನೋಡ್ಕೊಳ್ತಾರೆ. ಬಟ್ ರೀಸೆಂಟ್ಲಿ there was some reshuffle of executive director, and so ನಿರ್ಮಲಾ ಸೀತಾರಾಮನ್ herself went. ಇನ್ನು ಅದು IMF ಡೆಸಿಷನ್ ತೊಗೊಂಡಿದೆಯಾ? ಹೌದು, ಡಿಸಿಷನ್ ಕೊಡ್ತಿದ್ದಾರೆ. Agreed to release $2 billion. No, $1 billion. $1 billion. Acha, that shows the application was for $2 billion. They have released only $1 billion, which is a conditional grant. This is a conditional grant for you if you do this. Already there is something called the Financial Action Task Force, which is a part of the IMF World Bank, which monitors Pakistan's track record on controlling of terrorism. Yes. And diversion of funds to terror groups. ಇದನ್ನೆಲ್ಲ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. And we have already managed to put Pakistan in the grey list of FATF. ಗ್ರೇ ಲಿಸ್ಟ್ನಲ್ಲಿ ಬಂತು ಅಂದರೆ ಇಟ್ ಈಸ್ ಅಂಡರ್ ಕಾನ್ಸ್ಟೆಂಟ್ ಮಾನಿಟರಿಂಗ್ ಬೈ ದ FATF. ಸೊ ಈಗ $1 billion ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ಬಿಕಾಸ್ ದ ಕಂಟ್ರಿ ಈಸ್ ಇನ್ ಅ ಪ್ರಾಕ್ಟಿಕಲಿ ಬ್ಯಾಂಕ್ರಪ್ಟ್ ಸ್ಟೇಟ್. ಸೊ ಇನ್ ದಟ್ ಸಿಚುವೇಶನ್ ಯು ಆರ್ ಗಿವಿಂಗ್ ದಮ್ ಬ್ರೀದಿಂಗ್ ಟೈಮ್, ಬ್ರೀದಿಂಗ್ ಸ್ಪೇಸ್, ಟೇಕ್ ದಿಸ್ ಮನಿ, ನೌ fall in line and do these things. So IMF is not it is not a few members, it is actually 60 member countries are donors for the IMF. So it is generally weighed majority which weighs in favor of a particular country, and they do not want any country to go bankrupt. This happened even when Greece went bankrupt in Europe many years ago. That time the European Union mobilized the funds. So usually countries do not want a country like Pakistan, especially a nuclear weapon state, to go bankrupt.
ಇಂಥ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ನೀನು ಬ್ಯಾಂಕ್ರಪ್ಟ್ ಆದರೆ ಏನು ಮಾಡ್ತೀರಿ? ಕಾಸಿಗೊಂದು ಕಜ್ಜಾಯಕ್ಕೊಂದು ಮಾರ್ಕೊಂಬಂದ್ಬಿಡ್ತಾರೆ ಎಲ್ಲ ಕಡೆ. ಸೊ They already did. will they go and sell the nuclear technology? That has been under discussion for a long time. Yes. There is already a talk that they have given the trigger to Saudi Arabia ಅಂತ ಅಂತೆಲ್ಲ ಮಾಹಿತಿ ಇದೆ. So it is a very dangerous situation. So the world does not want this kind of a country to go bankrupt. Yes. That's why they are giving the money. ಅದರ ಜೊತೆಗೆ ಮೇಡಮ್, ನೀವು ಪ್ರಶ್ನೆ ಕೇಳಿದ ಒಬ್ಬ ನಿವೃತ್ತ ರಾ ಅಧಿಕಾರಿಗೆ ಈ ರಾ ವಿಷಯದಲ್ಲಿ ನನಗಾದಂಥ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋಬೇಕಿಲ್ಲ. 7th October 2023 ಹಮಾಸ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತು. ಅದರದ್ದು ಕವರೇಜಿಗೆ ಹೋಗಿದ್ದೆ ನಾನು. ಅಲ್ಲಿ ನಾನು ಒಬ್ಬರದ್ದು ಬುಕ್ ಟ್ರಾನ್ಸ್ಲೇಟ್ ಮಾಡಿದ್ದೆ. ಅವ್ರನ್ನ ಭೇಟಿ ಆಗಬೇಕಾಗಿತ್ತು. ಕ್ಯಾಪ್ಟನ್ ಲಾಯ್ ಅಂತ ಅವ್ರದ್ದು ಕೋಡ್ ನೇಮು, ಗೊನೇನ್ ಬಿನ್ ಇಜ್ಕಾಕ್ ಅಂತ ಅದು ರಿಯಲ್ ನೇಮ್. ಹಿ ವಾಸ್ ಇನ್ ಶಿನ್ಬೆಟ್. ಶಿನ್ಬೆಟ್ ಇಸ್ ಇಸ್ರೇಲಿ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಲೈಕ್ IB, ನಮ್ಮ IB ಥರ. ಎಸ್, ಅವ್ರನ್ನ ಭೇಟಿ ಆಗಬೇಕಾಗಿತ್ತು. ಅವ್ರನ್ನ ಭೇಟಿ ಆದಾಗ ನಾನು ಕೇಳಿದೆ, ಇಷ್ಟು ದೊಡ್ಡ ಅಟ್ಯಾಕ್ ಇಸ್ರೇಲ್ ಮೇಲೆ ಆಯಿತು, ವಾಟ್ ವಾಸ್ ಮೊಸಾದ್ ಡೂಯಿಂಗ್, ಹೌ ಕುಡ್ ಇಟ್ ಫೇಲ್ ಅಂತ ಕೇಳಿದೆ ನಾನು. ಹೀ ಟೋಲ್ಡ್ ಮಿ ಒನ್ ಥಿಂಗ್, ರಾ ಇಸ್ ದ ನ್ಯೂ ಮೊಸಾದ್ ಅಂತ. ಐ ಫೆಲ್ಟ್ ಸೋ ಪ್ರೌಡ್ ಅಬೌಟ್ ಇಟ್. ಅಂದರೆ ನಿಮಗೂ ಖುಷಿ ಆಗುತ್ತೆ ಸರ್ ಅಂತ ಕೇಳಿದ್ರೆ. ಹೀ ಟೋಲ್ಡ್ ಮಿ ರಾ ಇಸ್ ದ ನ್ಯೂ ಮೊಸಾದ್ ಅಂತ. In fact, I have interacted with the Mossad chief and at various levels. Okay. For several years, and we have excellent cooperation. Yes. In fact, ಅಷ್ಟೊತ್ತಿಗಾಗಲೇ ಈ ಅನ್ನೋನ್ ಗನ್ಮ್ಯಾನ್ಗಳು ಅಲ್ಲಲ್ಲಿ ಕೆಲಸ ಮಾಡ್ತಿರೋ ಸುದ್ದಿಗಳು ಬರ್ತಾ ಇತ್ತು ನಮಗೆ. ಸೊ ವಿ ಕುಡ್ ಅಂಡರ್ಸ್ಟ್ಯಾಂಡ್ ರಾ ಇಸ್ ವರ್ಕಿಂಗ್ ಇನ್ ಮೊಸಾದ್ ಸ್ಟೈಲ್ ಅಂತ. yes, one can say that. Especially Raw is very well established, has an excellent reputation in South Asia. Yes. In this region, RAW is regarded as the best agency by the CIA, by the British intelligence, MI1, MI5, MI6, and they all come to us every year. We have exchange of intelligence almost 6 monthly with these major agencies. ಅದರ ಜೊತೆಗೆ ರಾನ್ ಅಂತ ಏಜೆನ್ಸಿಯ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದು ಕೂಡ ಪೊಲಿಟಿಕಲ್ ವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿ ನೋ ವಾಟ್ ಹ್ಯಾಪನ್ ಟು ರಾ ಡ್ಯೂರಿಂಗ್ ಮೊರಾರ್ಜಿ ದೇಸಾಯಿ. Yes, absolutely. ಮೊರಾರ್ಜಿ ದೇಸಾಯಿ ಸಮಯದಲ್ಲಿ ರಾ ಕಥೆ ಏನಾಗ್ಬಿಡ್ತು ಅಂದರೆ, ಎಲ್ಲೆಲ್ಲಿ ಸೀಕ್ರೆಟ್ ಏಜೆಂಟ್ಗಳಿದ್ದಾರೆ ಅನ್ನುವ ಲಿಸ್ಟನ್ನು ಎನಿಮಿ ಕಂಟ್ರಿಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಲಾಯಿತು. ಅಂಥ ಸಂದರ್ಭದಲ್ಲಿ ರಾ ಹ್ಯಾಡ್ ಗಾಟ್ ಅ ಮೇಜರ್ ಹಿಟ್. ದೇ ಕಾಂಟ್ ಪರ್ಫಾರ್ಮ್ ಆಪ್ಟಿಮಲಿ ಅಂಥ ಸಿಚುವೇಶನ್ಗಳಲ್ಲಿ. Yes, actually he was misguided by this thinking that RAW is created by Indira Gandhi. So it was only serving her purpose, so I must destroy it. That was his target. Yes. And unfortunately he downgraded the department so badly that it took many years for us to recover from that shock. ಎಸ್ ಎಸ್. ನನ್ನ ಕ್ವಶನ್ ಜೋಶಿ ಸರ್ಗೆ. ಜಯಂತ್ ಸರ್ ಇವಾಗಲೇ ಹೇಳಿದ್ರಿ ವಿ ಹ್ಯಾವ್ ಸೋ ಮೆನಿ ಪವರ್ಫುಲ್ ಮಿಸೈಲ್ಸ್ ಇನ್ ಇಂಡಿಯಾ. ಯಾವ್ದು ಪಾಕಿಸ್ತಾನಕ್ಕೆ ಕಳಿಸಿದ್ರೆ ಅವ್ರಿಗೆ ಡಿಟೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದ ಚೈನೀಸ್ ಮಿಸೈಲ್ಸಿಂದ, ಬಟ್ ನಾವು ಕಳಿಸಿಲ್ಲ ಅಂತ ಯಾಕೆ? ಖಂಡಾಂತರ ಕ್ಷಿಪಣಿಗಳು ಅದಕ್ಕೆ ಹೇಳ್ತೀವಲ್ಲ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ನಮ್ಮ ಹತ್ರ ಇದ್ದಾವೆ. ಅವು ಹೆಂಗೆ ಕೆಲಸ ಮಾಡ್ತವೆ ಅಂದರೆ, ಫೈರ್ ಆದ ಕೂಡಲೇ ದೇ ವಿಲ್ cross the atmosphere of the earth and they will come down again to the atmosphere of the earth, so nobody can track those missiles. Okay, so we have that capability. It will be used in the right time. ಅದೇ, when is the right time is now. ಬಟ್ ಅಂದರೆ ಮುಷ್ಟಿ ಕಾಳಗ ನಡೀತಾ ಇದ್ದಾಗ ಸೊಂಟದಿಂದ ಪಿಸ್ತೂಲ್ ಎತ್ತಿ ಬಿಡಬಾರ್ದು ಅಂತ ಅಲ್ವಾ, ಹಂಗಾಗ್ಬಿಡುತ್ತೆ. ನಾವು ವಿ ಹ್ಯಾವ್ ಆಲ್ರೆಡಿ ಫೈರ್ಡ್. ಎಸ್. ನೂರ್ ಖಾನ್ ಅಲ್ಲಿ ಆ ನೂರ್ ಖಾನ್ ಅವ್ರದ್ದು ಲಾಜಿಸ್ಟಿಕ್ಸ್ ಚೈನ್ ಇವತ್ತು ಬೆಳಿಗ್ಗೆ ಹೊಡೆದೈತೆ. ಇವತ್ತು ಅದನ್ನು ಕ್ರೂಸ್ ಮಿಸೈಲಿಂದ ಹೊಡೆದ್ವಿ. ಆಮೇಲೆ ಆ ಸಿದ್ದಿಕಿ ಏರ್ ಬೇಸ್ ಇನ್ ಜಾಂಗ್ ಕ್ರೂಸ್ ಮಿಸೈಲಿಂದ ಹೊಡೆದ್ವಿ ಇವತ್ತು ಬೆಳಿಗ್ಗೆ. ಸೊ ಅದು ಏನು ಗೊತ್ತಾ, ಇದು ಗ್ರೇಡೆಡ್ ನಮ್ಮ ಆ್ಯಕ್ಷನ್ನು ಮೊದಲು ಚಿಕ್ಕದು, ಈಗ ಸ್ವಲ್ಪ ಒಂದು ಸ್ಟೆಪ್ ಹೈಯರ್. ಅವರು ಯಾವ ಥರ ಇದನ್ನು ಇದರಲ್ಲಿ ಏಣಿ ಇದಲ್ಲ, ಎಸ್ಕಲೇಷನ್ ಏಣಿ ಹತ್ತಾ ಇದ್ದಾರೆ, ನಾವು ನಮ್ಮ ಪರ್ಫಾರ್ಮೆನ್ಸ್ ಏಣಿ ಅದೇ ಸೈಮಲ್ಟೇನಿಯಸ್ ಆಗಿ ಹತ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಫಾರ್ ಯುವರ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಹಿಟ್ ವಿತ್ ದ ಕ್ರೂಸ್ ಮಿಸೈಲ್. 4ರಲ್ಲಿ 2 ಕ್ರೂಸ್ ಮಿಸೈಲಿಂದ ಹೊಡೆದಿದ್ವಿ. ಗುಡ್. ಅದು ಆ ಕ್ರೂಸ್ ಮಿಸೈಲ್ ಯೂಸ್ ಮಾಡಿರೋದು ಫಸ್ಟ್ ಟೈಮು. ಇವತ್ತು ನೀವು ಅರ್ಥ ಮಾಡ್ಕೋಬೇಕು, ಇವತ್ತು ವಿ ಹ್ಯಾವ್ ಕ್ರಿಯೇಟೆಡ್ ಎ ಟ್ರಯಾಡ್ ಇನ್ ಅವರ್ ಕಂಟ್ರಿ. ಅಂದರೆ ಏರ್ ಲಾಂಚ್ಡ್, ground launched, sea launched cruise missiles. Yes. 3 medium of the medium inda now we have got the capability to launch the missile. First one with today is a ground launched cruise missile. Next will be sea launched. My prediction,
ನಾವು ಯಾವತ್ತು ಕರಾಚಿ ಪೋರ್ಟ್ಗೆ ಹೊಡಿತೀವಿ, ದಟ್ ಈಸ್ ಅ ಎಂಡ್. ಅವ್ರಿಗೆ ಊಟ ಇಲ್ಲ, ಫ್ಯೂಲ್ ಇಲ್ಲ. ಆ್ಯಸ್ ಇಟ್ ಈಸ್ ನಮ್ಮದು ಅಲ್ಲಿ INS ವಿರಾಟ್, ವಿಕ್ರಾಂತ್. ಅಲ್ಲಿ ವಿಕ್ರಾಂತ್ ಇದೆ. ವಿಕ್ರಾಂತ್, INS ವಿಕ್ರಾಂತ್ ರೆಡಿ ಆಗಿದೆ ವಿತ್ ಇದನ್ನು ಡಿಸ್ಟ್ರಾಯರ್ಸ್ ಆ್ಯಂಡ್ ಫ್ರಿಗೇಟ್ಸ್, ಪರ್ಟಿಕ್ಯುಲರ್ಲಿ ವಿತ್ ತಲ್ವಾರ್ ಕ್ಲಾಸ್. ಅಲ್ಲಿ ದೇ ಆಲ್ರೆಡಿ ಇದರಲ್ಲಿ ಅರೇಬಿಯನ್ ಸೆಲ್ ರೆಡಿ ಆಗಿದೆ. ಅವ್ರದ್ದು 3-4 ಡಿಸ್ಟ್ರಾಯರ್ಸ್ ಬಂದಿದೆ. ನಿಮಗೆ ಜ್ಞಾಪಕ ಇರ್ಬೋದು 1971 INS ಕೊಕ್ರಿನ ಅದೇ ಜಾಗದಲ್ಲಿ ಹೊಡೆದಿದ್ದು ನಾವು. ಇನ್ನೊಂದು ವಿಷಯ ನಿಮಗೆ ಇಂಟ್ರೆಸ್ಟು, ಅಲ್ಲಿ ಹೊಡೆದವರು ಬೆಂಗಳೂರಿನವರೇ ಗೊತ್ತಾ? ಇಲ್ಲೇ ಇದ್ದಾರೆ ರೇರಡ್ನವರು, ಜನರಲ್ ಸಗತ್ ಸಿಂಗ್. ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಅವ್ರ ಹೆಸರನ್ನ. ಅವರು ಗ್ರೇಟೆಸ್ಟ್ ಹೀರೋ ಆಫ್ ಅವರ್ ಕಂಟ್ರಿ, ಜನರಲ್ ಸಗತ್ ಸಿಂಗ್, ಪಕ್ಕಾ ರಾಜಸ್ಥಾನಿ. ಅವರು ಹಿ ವಾಸ್ ದ ಓನ್ಲಿ ಜನರಲ್ ಹೂ ಕುಡ್ ಗೋ ಅಗೇನ್ಸ್ಟ್ ಸ್ಯಾಮ್ ಮಾನೆಕ್ಷಾ, ದ ಓನ್ಲಿ ಮ್ಯಾನ್. ಸ್ಯಾಮ್ ಮಾನೆಕ್ಷಾ ಇವ್ರಿಗೆ ಹೇಳ್ತಾರೆ ಜೇಕಬ್ಗೆ, ಇವ್ನಿಗೆ ಹೇಳ ಪ್ರಯೋಜನ ಇಲ್ಲ, ಅವನಿಗೆ ಇವನು ಮಾಡೋದು ಮಾಡೇ ಮಾಡ್ತಾನೆ. ಸೊ ಸಗತ್ ಸಿಂಗ್ ಅಷ್ಟು ಹಿ ವಾಸ್ ಸಚ್ ಎ ಬ್ರೇವ್ ಮ್ಯಾನ್, ಎ ರಿಯಲ್ ಬ್ರೇವ್ ಹಾರ್ಟ್. ಅವ್ರು ಸುತ್ತುವರೆದಿದ್ರು. ಅದು ಎಂತೆಂಥ ಕಥೆಗಳಿದೆ ಗೊತ್ತಾ 71 ವಾರಲ್ಲಿ. ಅದು ಟಂಗಾಯಿ ಏರ್ ಡ್ರಾಪಿಂಗು, ಇವೆಲ್ಲ ಆಲ್ ಕನೆಕ್ಟೆಡ್ ವಿತ್ ದಿಸ್ ಮ್ಯಾನ್. ನಾವು MiG-21 ಏರ್ಕ್ರಾಫ್ಟ್ ಆಗ ಬಂತು ನಮಗೆ. ಇವರು ಕೋಸಿಗಿನ್ ಕೊಟ್ಟರು ನಮಗೆ, ಇಂದಿರಾ ಗಾಂಧಿ ಮಾತಿಗೆ ಒಪ್ಪಿಗೆ ಕೊಟ್ಬಿಟ್ಟು ನಮಗೆ MiG-21 ಕೊಟ್ಟರು. ಆ MiG-21 ಒನ್ ಆಫ್ ದ ಪೈಲಟ್ಸ್ ಹೂ ವೆಂಟ್ ಆ್ಯಂಡ್ ಡ್ರಾಪ್ಡ್ ಇದು ಸ್ಟೋರ್ಸ್ ಆನ್ ದ ಗವರ್ನರ್ಸ್ ಆಫೀಸ್. ಗವರ್ನರ್ ಏನು ಮಾಡ್ತಾರೆ, ಅಲ್ಲಿ ಪಲಾಯನ ಅಲ್ಲಿ ಕಿತ್ಕೊಂಡು ಹೋಗ್ತಾರೆ, ಅಲ್ಲಿ ಓಡ್ಕೊಂಡು ಹೋಗ್ತಾರೆ. ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ರವಿ ಜೋಶಿ ಸರ್, ಯಾಕೆ ಯುದ್ಧ ಬೇಕು? ಒಂದೇನೋ ಎಕನಾಮಿಕ್ ಸ್ಯಾಂಕ್ಷನ್ ಮಾಡೋಣ, ಅದನ್ನ ಕರ್ಟೇಲ್ ಮಾಡೋಣ ಪಾಕಿಸ್ತಾನವನ್ನು, ಆ ಮೂಲಕ ಯಾಕೆ ಟೆರರಿಸಮ್ ಅನ್ನು ಮುಗಿಸಬಾರ್ದು? ಫಾರ್ ದ ಲಾಸ್ಟ್ 1 or 2 days ಐ ಬಿನ್ ಥಿಂಕಿಂಗ್ ಆನ್ ದೀಸ್ ಲೈನ್ಸ್ ದಟ್ ಈಸ್ ಇಟ್ ಪಾಸಿಬಲ್ ಫಾರ್ ಇಂಡಿಯಾ ಟು ಸೇ ವಿ ಹ್ಯಾವ್ ಅಕಂಪ್ಲಿಷ್ಡ್ ಅವರ್ ಮಿಷನ್, ನಾವು ವಿಲ್ ಡಿಕ್ಲೇರ್ ಯೂನಿಲ್ಯಾಟ್ರಲ್ ಸೀಸ್ಫೈರ್. ಅದು ಮಾಡಬಹುದಾ? ಅದು ಮಾಡಿದ್ರೆ ನಮಗೆ ಇಂಟರ್ನ್ಯಾಷನಲಿ ವಿ ಗೆಟ್ ಎನಾರ್ಮಸ್ ಅಡ್ವಾಂಟೇಜ್. ದಟ್ ನಾವು ಶುರು ಮಾಡಿದ್ವಿ, ನಾವೇ ಅದನ್ನ ಸ್ಟಾಪ್ ಮಾಡ್ತೀವಿ. ಸೊ ಆವಾಗ ಪಾಕಿಸ್ತಾನ ವಿಲ್ ಬಿ ಅಂಡ್ ಇಂಟೆನ್ಸ್ ಪ್ರೆಷರ್ ಟು ಸ್ಟಾಪ್. and we know their condition. We have dismantled their terror infrastructure in 9 places. Okay, so ನಾವು ಹೇಳ್ಬೋದು ನಮ್ಮ ಮಿಷನ್ ಅಕಂಪ್ಲಿಷ್ ಆಯಿತು, ನಾವೀಗ ನಿಲ್ಲಿಸ್ಬೋದು ಅಂತ. ಯಾತಕ್ಕೆ ಮಾಡಬಾರ್ದು ಸೀಸ್ಫೈರ್? ಇದು ಮಾಡ್ಬೋದು. ಓಕೆ, ದಟ್ ಇಸ್ ಅಗೇನ್ ಎ ಪೊಲಿಟಿಕಲ್ ಡೆಸಿಷನ್ ವಿಚ್ ದ ಪೊಲಿಟಿಕಲ್ ಲೀಡರ್ಸ್ ಹ್ಯಾವ್ ಟು ಟೇಕ್. ದೇಶದ ರಕ್ಷಣಾ ಸಚಿವರು ನಿನ್ನೆ ಸಂಸತ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಮದರಸಾದಲ್ಲಿ ಕಲಿತಾ ಇರುವ ವಿದ್ಯಾರ್ಥಿಗಳು ಸೆಕೆಂಡ್ ಲೈನ್ ಆಫ್ ಶೀಲ್ಡ್ ಫಾರ್ ಅಸ್ ಅಂತ. ನೀವು ಫಾಡರ್ ಕ್ಯಾನನ್ ನೋಡಿ, ಅಂದರೆ ಈ ದೇಶ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ನಮ್ಗೆ ಸೆಕೆಂಡ್ ಲೈನ್ ಆಫ್ ಶೀಲ್ಡ್ ಅಂತ ಹೇಳಿಬಿಟ್ರೆ ಕಥೆ ಏನದು ಅಂತ. ಕರ್ನಲ್ ಸೋಫಿಯಾ ಖುರೇಶಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದು, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪ್ರೆಸ್. ಹೌ ಡಿಡ್ ಯು ಫೀಲ್ ಅಬೌಟ್ ಇಟ್? ಏನು ಅನ್ನಿಸ್ತು? ಎಸ್, ಯಾರೊಬ್ರು You want to be in their seats someday? Yeah, sir, someday. Very proud feeling. Okay. Like usually India ಅಲ್ಲಿ ಅದೊಂದು ಮಿತ್ ಇದೆ, ವುಮೆನ್ ಆರ್ ನಾಟ್ ಸ್ಟ್ರಾಂಗ್ ಆ ಥರ. ಬಟ್ ಸೀಯಿಂಗ್ ವುಮೆನ್ ಆಫೀಸರ್ಸ್ ವಿ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಇನ್ಸ್ಪೈರ್ಡ್ ಟು ಜಾಯ್ನ್ ಆರ್ಮಿ ಆ್ಯಂಡ್ ಸರ್ವ್ ಅ ನೇಷನ್. ಅಂದರೆ ಆರ್ಮ್ಡ್ ಫೋರ್ಸಸ್ ಹೆಣ್ಣು ಮಕ್ಕಳಿಗಲ್ಲ ಅನ್ನೋ ಭಾವನೆ ಇತ್ತು. ಇತ್ತೀಚೆಗೆ ಹೆಚ್ಚು ನಾವೀಗ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ನೋಡಿದ್ರೆ ಫುಲ್ ಆಲ್ ವಿಮೆನ್ ಕಂಟಿಂಜೆಂಟ್ಗಳನ್ನು ನೋಡ್ತೀವಿ, ಲೆಡ್ ಬೈ ವಿಮೆನ್. ಏನು ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಆ್ಯಕ್ಚುಲಿ ಫುಲ್ ಖುಷಿನೇ ಆಗುತ್ತೆ. ಯಾಕೆ ಅಂದರೆ ಅವರು ಟಾರ್ಗೆಟ್ ಮಾಡಿದ್ರಲ್ಲ ಈಗ 26 ಸಿವಿಲಿಯನ್ಸ್ನ ಲೈಕ್ ಅವ್ರು ಬಂದು ಸಾಯಿಸಿದಾಗ ಅವರು ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ, ನನ್ನನ್ನು ಸಾಯಿಸಿ ಅಂತ. ಒಬ್ರು ಅದೇ ಹಸ್ಬೆಂಡ್ನ ಅವ್ರು ಹೇಳ್ತಾರೆ, ಗೋ ಅಂಡ್ ಟೆಲ್ ದಿಸ್ ಟು ಮೋದಿ ಅಂತ. ಅವ್ರು ಅದನ್ನ ವಾಪಸ್ ದಟ್ಸ್ ವಾಟ್ ಅವ್ರು ಆಪರೇಟಿಂಗ್ ಸಿಂಧೂರ್ ಅಂತಾನೆ ಹೆಸರಿಟ್ಬಿಟ್ಟು ಅವ್ರು ವಾಪಸ್ ಈ ವುಮೆನ್ಸ್ನ ಲೀಡ್ ಮಾಡಕ್ಕೆ ಕೊಟ್ಟಾಗ ನಾವೆಲ್ಲ ಇಂಡಿಯನ್ಸ್ ಆ ಪ್ರೌಡ್ ಮೂಮೆಂಟ್ ಇತ್ತು. ಅದು ಹೆಂಗೆ ಅನಿಸುತ್ತೆ ಅಂದರೆ ಈಗ ಪ್ರೆಸೆಂಟ್ NCC ಕೆಡೆಟ್ಸ್ ಇರ್ಬೋದು ಅಥವಾ ಯಾರೀಗ NCCಗೆ ಜಾಯಿನ್ ಬೇಸಿಕಾಗಿ ಆ್ಯಸ್ NCC ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ, ಯಾರು ಈಗಿರ್ತಾರೋ ಅವರಿಗೆ ಫುಲ್ ಇನ್ಸ್ಪಿರೇಷನ್ ಆಗುತ್ತೆ. ಹೌದು, ನಾವು ಹೋಗ್ಬೇಕು ಆ ಥರ. ನಾವು ಬರೀ ಮನೇಲಿ ಮಾತ್ರ ಸೀಮಿತ ಅಲ್ಲ, ನಮಗೂ ಆಚೆ ಕಡೆ ಗೊತ್ತಾಗಬೇಕು, ನಾವು ಒಂದು ನೇಷನಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು. ಸರ್ ಆ ಥರ ಅನಿಸುತ್ತೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅಷ್ಟೇ. ಆದರೆ ಸಿಂಧೂರ ಹಣೆಗೆ ಎಷ್ಟು ಇಟ್ಕೋತಾರೋ ಅಷ್ಟೇ ಎದುರಾಳಿ ಬಂದು ನಿಂತರೆ ಅವರಲ್ಲಿರ್ತಕ್ಕಂಥ ರಕ್ತವನ್ನು ಹರಿಸಿ ಆ ಸಿಂಧೂರವನ್ನು ಹಣೆಗಚ್ಕೊಳ್ಳೋಕ್ಕೂ ಹೆಣ್ಣುಮಕ್ಕಳು ಸೈ ಅಂತಲೇ ನಾನು ಹೇಳ್ತೀನಿ. ಎಸ್ ಎಸ್ ಅಜಿತ್, ನಾನು ಇವ್ರಿಗೊಂದು ಚಿಕ್ಕ ಪ್ರಶ್ನೆ ಕೇಳಿದ್ದೀನಿ. ಶಿವಾನಿ ಸಿಂಗ್ ಹೆಸರು ಯಾರಿಗೆ ಎಷ್ಟು ಜನ ಕೇಳಿದ್ದೀರಾ? ಶಿವಾನಿ ಸಿಂಗ್ ಕೇಳಿಲ್ಲ. ಶಿ ಈಸ್ ದ ಒನ್ ಹೂ ಇಸ್ ಫೈಟಿಂಗ್ ದ ವಾರ್ ಟುಡೇ.
ರಫಾಲ್ ಪೈಲಟ್, ಯಂಗ್ ಗರ್ಲ್, ಇದೇ ಥರ NCCಯಿಂದ ಬಂದು ಇವತ್ತು ಟುಡೇ ಶಿ ಈಸ್ ಫೈಟಿಂಗ್ ಎ ವಾರ್. ಯಂಗ್ ಶಾನ್ ಬೋಗ್ ಅವ್ರ ಹೆಸರು ಯಾರು ಕೇಳಿದ್ದಾರೆ? ಎಷ್ಟು ಜನ? ಈ ಹುಡುಗಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಫ್ರಮ್ ಚಿಕ್ಕಮಗಳೂರು. ಅಪ್ಪ ಅಮ್ಮಂಗೆ ಹೇಳ್ತಾಳೆ ಐ ವಾಂಟ್ ಜಾಯಿನ್ ಇಂಡಿಯನ್ ಏರ್ಫೋರ್ಸ್. ಟುಡೇ ಶಿ ಈಸ್ ಅ Su-30 ಪೈಲಟ್. ದೇಶ ಸೇವೆ ಒಂದು ಛಲ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಛಲ ಇರಬೇಕು ಮುಖ್ಯ ಜೀವನದಲ್ಲಿ ಛಲ ಇರಬೇಕು. ಒಂದು ಸಾರಿ ನಿಮ್ಮ ಫೋಕಸ್ ಶಿಫ್ಟ್ ಆಗೋದ್ರೆ, ಇದರಿಂದ ಬೇರೆ ಕಡೆ ಶಿಫ್ಟ್ ಆಗೋದ್ರೆ ಮುಗೀತು ಕತೆ. ಸೊ ಆ ಛಲ ಇರಲಿ ನಿಮ್ಮ ಜೀವನದಲ್ಲಿ. ನಾವು ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು. ಇವರೆಲ್ಲ ನಾವು ನಮ್ಮ ಜನಕ್ಕೆ ಮಾಡಬೇಕು. ನಮ್ಮ ಜನಕ್ಕೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿಯರು, ಅವ್ರಿಗೋಸ್ಕರ ಮಾಡಬೇಕು ಅನ್ನೋ ಛಲ ಇದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸಾರ್ಥಕ ಆಯಿತು. ಸರ್ ನಮಸ್ಕಾರ, ನನ್ನ ಹೆಸರು ಮಮತಾ. ನನ್ನ ಪ್ರಶ್ನೆ ಏನಂದರೆ, ಪಾಕಿಸ್ತಾನ ಯಾವತ್ತೂ ಕೂಡ ಯಾವುದೇ ಒಪ್ಪಂದಕ್ಕೆ ಸರಿಯಾಗಿ ನಡ್ಕೊಂಡಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಯುದ್ಧ ಹೀಗೆ ಮುಂದುವರೆದ್ರೆ ನ್ಯೂಕ್ಲಿಯರ್ ಬಾಂಬನ್ನು ಅದು ಬಳಸುವಂತಹ ಸಾಧ್ಯತೆಗಳು ಎಷ್ಟಿದೆ ಮತ್ತು ಅದಕ್ಕೆ ನಮ್ಮ ಪ್ರತ್ಯುತ್ತರ ಹೇಗಿರುತ್ತೆ? ನ್ಯೂಕ್ಲಿಯರ್ ವಾರ್ ಆಗೋ ಸಾಧ್ಯತೆ? ನ್ಯೂಕ್ಲಿಯರ್ ವೆಪನ್ ಈಸ್ ನಾಟ್ ಎ ವೆಪನ್ ಆಫ್ ವಾರ್, ಇಟ್ ಈಸ್ ಫಾರ್ ಡೆಟರೆನ್ಸ್. ಅಂದರೆ ಯುದ್ಧ ತಡೆಯೋಕೆ ನ್ಯೂಕ್ಲಿಯರ್ ಬಾಂಬ್ಗಳು ಸುಮ್ಮನೆ ನಮ್ಮ ಹತ್ರ ಇದೆ ಹುಷಾರು ಅಂತ ಹೆದರ್ಸೋದಕ್ಕೆ. ಈಗ ಸೋವಿಯತ್ ಯೂನಿಯನ್ ಡಿಸಿಂಟಿಗ್ರೇಟ್ ಆದಾಗ ಯುಕ್ರೇನಲ್ಲಿ ತುಂಬ ನ್ಯೂಕ್ಲಿಯರ್ ವೆಪನ್ಸ್ಗಳಿತ್ತು. ಆಮೇಲೆ ದಿಸ್ ಕಾಮಿಡಿಯನ್ ಹೂ ಇಸ್ ರೂಲಿಂಗ್ ಉಕ್ರೇನ್ ನಾವು, ಝೆಲೆನ್ಸ್ಕಿ. ಸೊ ಅವನಿಗಿಂತ ಮುಂಚೆ ಅದೇ ಥರ ಕಾಮಿಡಿಯನ್ಗಳೇ ಇದ್ದರು, ನೋ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್. ಸೊ ವಾಟ್ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಅಮೆರಿಕಾ ಡಿಸೈಡೆಡ್, ಲೆಟ್ಸ್ ಟೇಕ್ ಓವರ್ ದೋಸ್ ನ್ಯೂಕ್ಲಿಯರ್ ವೆಪನ್ ಫ್ರಮ್ ಸಚ್ ಅ ಫ್ರಜೈಲ್ ಕಂಟ್ರಿ ಅಂತೇಳಿ ಒಂದು ಬುಡಾಪೆಸ್ಟ್ ಅಗ್ರಿಮೆಂಟ್ ಅಂತ ಒಂದು ಮಾಡಿಕೊಂಡ್ರು. ಆ ಅಗ್ರಿಮೆಂಟಲ್ಲಿ ದೇ ಟುಕ್ ಆಲ್ ದಿ ನ್ಯೂಕ್ಲಿಯರ್ ವೆಪನ್ಸ್. ಅಕಸ್ಮಾತ್ ಅವ್ರ ಹತ್ರ ಇದ್ದಿದ್ರೆ ರಷ್ಯಾ ವುಡ್ಂಟ್ ಹ್ಯಾವ್ ಅಟ್ಯಾಕ್ಡ್. ದಟ್ ಈಸ್ ಡೆಟರೆನ್ಸ್. ಓಕೆ, ಇಟ್ ಇಸ್ ನಾಟ್ ಎ ವಾರ್ ಆಫ್ ವೆಪನ್. ಸೊ ಅಲ್ಲಿವರೆಗೂ ಹೋಗೋವಷ್ಟೊತ್ತಿಗೆ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಡನ್. ದಟ್ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಇದೆಯಲ್ಲ, ದಟ್ ಈಸ್ ಅ ಫೈನಲ್ ಆ್ಯಂಡ್ ಅಲ್ಟಿಮೇಟ್. ಅಷ್ಟು ಹೊತ್ತು ಹೋಗೋಷ್ಟೊತ್ತಿಗೆ ಇನ್ನೂ ಲಾಟ್ ಆಫ್ ಅದರ್ ಥಿಂಗ್ಸ್. ವಾಜಪೇಯಿ ಅವರಿದ್ದಾಗ ಈ ಥರದ ನ್ಯೂಕ್ಲಿಯರ್ ವಾರ್ನ ಬೆದರಿಕೆ ಬಂತು. ಅವ್ರು ಹೇಳಿದ್ರು ಭಾರತ ಒಂದು ನಗರವನ್ನು ಕಳ್ಕೊಳ್ಬಹುದು, ಬಟ್ ಮಾರನೇ ದಿವಸ ಬೆಳಗಾಗುವಷ್ಟರಲ್ಲಿ ಪಾಕಿಸ್ತಾನನೇ ಇರೋದಿಲ್ಲ. ಪಾಕಿಸ್ತಾನ ಇರುತ್ತಾ ನೆಕ್ಸ್ಟ್ ಡೇ ಬೆಳಗಾಗುವಷ್ಟರಲ್ಲಿ ಅಂತ. ಸರ್, ಅಲ್ಲಿ ನಮಗೋಸ್ಕರ ಅಂತ ಹೇಳಿ ದೇಶಕ್ಕಾಗಿ ಯೋಧರು ಹೋರಾಡ್ತಿರ್ತೀರಾ, ಆದರೆ ನೀವು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಯುದ್ಧ ನಡೆಯುವಂತಹ ಸಮಯದಲ್ಲಿ? ಏನು ಬಂದೂಕಿನ ನಡಿಕೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಲಿ ಅಂತೆಲ್ಲ ಪೋಸ್ಟ್ ಮಾಡಬೇಡಿ ಅಂತ ಅಷ್ಟೇ ನೀರಿಗೆ. ದಿವಂಗತ ಬಿಪಿನ್ ರಾವತ್ ಅವರು ಒಂದು ದೊಡ್ಡ ಹೇಳಿಕೆ ಕೊಟ್ಟಿದ್ರು. ಹೌದು, ಇಂಡಿಯಾ ಫೇಸಸ್ 2.5 ಫ್ರಂಟ್ ವಾರ್. ಒನ್ ಫ್ರಂಟ್ ಈಸ್ ಚೈನಾ, ಅದರ್ ಫ್ರಂಟ್ ಈಸ್ ಪಾಕಿಸ್ತಾನ್. ದೆರ್ ಇಸ್ ಅನ್ ಆರ್ಗನೈಸ್ಡ್ ಮಿಲಿಟರಿ ಅಕ್ರಾಸ್ ಎ ಲೈನ್. ಇಟ್ ಈಸ್ ಡಿಮಾರ್ಕೇಟೆಡ್. LAC ಈ ಕಡೆ, LOC ಆ ಕಡೆ ಅಂತೇಳಿ. ಸೊ ವಿ ಡೋಂಟ್ ವಯಲೇಟ್, or if they violate, they will be killed. Okay, there is an organized setup to defend that border. What is 0.5? 0.5 is there inside internal enemies. They are in political parties, they are in universities, they are your next door neighbors. Thank you so much sir, ಮೂರು ಜನರಿಗೂ. It was a learning experience. Pleasure listening to you. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.